ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಾವು ಕಳೆದ ವಾರ ಸಭೆಯಲ್ಲಿ ಇರೋಂಥ ಒಂದು ಭಾಗ ನಾವು ಏನು ಮಾಡಿದ್ರಿ, ಮುಖ್ಯವಾಗಿ ನೋಡಿದ್ರಿ. ಅದನ್ನ ನೋಡ್ಬೇಕಾದ್ರೆ ಅದರಲ್ಲಿ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ 1,44,000 ಜನ ದೇವ್ರಿಗೆ ಏನ್ರಿ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಒಂದು ಒಂದು ಚಿಕ್ಕ ಹಿಂಡು ಅಂತ ನಾವೇನು ಮಾಡಿದ್ರಿ, ಅದನ್ನು ನೋಡಿದ್ರಿ. ಸೊ ಇದನ್ನ ನಾವು ಪ್ರಕಟಣೆ ಪುಸ್ತಕದಲ್ಲಿ 14ನೇ ಅಧ್ಯಾಯ ಮತ್ತೆ 7ನೇ ಒಂದು ಅಧ್ಯಾಯದಲ್ಲಿ ಇರೋದನ್ನ ನಾವೇನು ಮಾಡಿದ್ರಿ, ವಾಕ್ಯದ ಪ್ರಕಾರ ನೋಡಿದ್ರಿ. ಅದು ಮಾತ್ರ ಅಲ್ಲ, ನಾವು ಇದರಲ್ಲಿ ಏನಪ್ಪ ನಾವು ಮುಖ್ಯವಾಗಿ ನೋಡಿದ್ರಿ ಅಂತಂದ್ರೆ ಆ ಒಂದು 1,44,000 ಸಂಖ್ಯೆ ಅಂತ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೂಡ ನಾವೇನು ಮಾಡಿದ್ರಿ, ಮುಖ್ಯವಾಗಿ ನೋಡಿದ್ರಿ. ಅದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ರಿವೈಸ್ ಮಾಡ್ಬಿಟ್ಟು ಇಮ್ಮಿಡಿಯಾಗಿ ಇವತ್ತಿನ ಪಾಠಕ್ಕೆ ನಾವೇನು ಮಾಡೋಣ ಹೋಗೋಣ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರುಗಳೇ, ಈ 1,44,000 ಜನನ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ 12 ಗುಂಪಾಗಿ ಡಿವೈಡ್ ಮಾಡಿ ನಾವೇನು ಮಾಡ್ತೀವಿ ನೋಡ್ತೀವಿ. ಅದನ್ನೇ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನಮಗೆ ಕೊಟ್ಟಿರೋದು. ಅಲ್ಲಿ ಕೊಡ್ಬೇಕಾದ್ರೆ ಒಂದೊಂದು ಗೋತ್ರಗಳ ಹೆಸರುಗಳನ್ನ ಏನ್ ಮಾಡಿದ್ರೆ ಕೊಟ್ಟಿರೋದು ನಾವು ಗಮನಿಸ್ತೀರಿ. ಆದ್ರೆ ಇಸ್ರೇಲಲ್ಲಿರೋಂಥ ದಾನ್ ಗೋತ್ರ ಅಲ್ಲಿ ಕಾಣಬರೋದಿಲ್ಲ. ಸೊ ಅಲ್ಲಿ ಎಫ್ರೇಮ್ ಗೋತ್ರ ಏನಾಗೋದಿಲ್ಲ, ಕಾಣಬರೋದಿಲ್ಲ. ಯಾಕೆ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ, ಅದಕ್ಕೆ ಆತ್ಮಿಕವಾಗಿರೋಂಥ ಅರ್ಥಗಳಿದೆ. ಅದೇನಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಕ್ಲಾಸಸ್ ಆಗಿದ ನಂತರ ನಿಮ್ಗೆ ಅದು ನಮ್ಮ ಡೀಟೇಲ್ಸ್ ನಿಮ್ಗೆ ಏನ್ ಮಾಡ್ತೀವಿ ಖಂಡಿತವಾಗ ನಿಮ್ಗೆ ಹೇಳ್ತೀರಿ. ಓಕೆನಾ? ಸರಿ, ಏನಕ್ಕೆ 12 ಗೋತ್ರಗಳಂತ ಕೊಟ್ಟಿದೆ ಅಂತ ನೋಡ್ಬೇಕಾದ್ರೆ ಈ 12 ಗೋತ್ರದಲ್ಲಿ 12,000 ಅಂತಂದ್ರೆ ಎಷ್ಟಾಯ್ತು? 12 ಗೋತ್ರ ಇಂಟು 12,000 ಎಷ್ಟಾಯ್ತು? 12 ಇಂಟು 12,000 ಎಷ್ಟಾಯ್ತು? ಯಾರು ಹೇಳ್ತೀರಾ? ವೆರಿ ಗುಡ್, 1,44,000. ಸರಿ, ಏನಕ್ಕೆ ದೇವ್ರಿಗೆ ಇಟ್ಟಿದ್ದಾರೆ ಅಂತಂದ್ರೆ ಏನ್ರಿ, ಕ್ರಿಸ್ತನ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಆ ಕ್ರಿಸ್ತನ ಸಭೆಯಲ್ಲಿ 1,44,000 ಜನ ಇರ್ತಾರೆ. ಆ 1,44,000 ಜನಕ್ಕೆ ಕೆಳಗಡೆ ಏನ್ರಿ ಒಂದೊಂದು ಗುಂಪಲ್ಲಿ 12 ಗುಂಪು ಇರ್ತಾರೆ. 12 ಗುಂಪಲ್ಲಿ ಒಂದೊಂದು ಗುಂಪಲ್ಲಿ ಏನಾಗಿರ್ತಾರೆ? 12,000 ಏನಾಗಿರ್ತಾರೆ? ಲೀಡರ್ಸ್ ಇರ್ತಾರೆ. ಅವರು ಕೆಳಗಡೆ ಇಡೀ ಮನುಕುಲ ಏನಾಗ್ತಾರೆ ಅಲ್ಲಿ ಬರೋದು ನಾವೇನ್ ಮಾಡ್ತೀರಿ, ನಾವು ನೋಡ್ತೀರಿ. ಇದನ್ನ ಅನೇಕ ವಾಕ್ಯಗಳಿದೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಇನ್ನು ಕೆಲವೊಂದು ಪಾಯಿಂಟ್ಸ್ಗಳು ನಿಮ್ಗೆ ಕವರ್ ಆಗಬೇಕು. ಅದಾದ್ಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನ ಹೇಳ್ತೀರಿ ನಿಮ್ಗೆ, ಆಯ್ತಾ? ಆದ್ರೆ ಏನಕ್ಕೆ 12 ಅಂತ ಮಾಡಿದ್ದಾರೆ? ದೇವ್ರು 14 ಯಾಕೆ ಮಾಡಿಲ್ಲ? ದೇವ್ರು ಯಾಕೆ 7 ಮಾಡಿಲ್ಲ ಅಂತ ನೋಡ್ಬೇಕಾರೆ ಒಂದು ಸಿಂಪಲ್ ಆಗಿರ್ಬೇಕಾರೆ ಏನಪ್ಪಾ ಅಂದ್ರೆ ಒಂದು ಉತ್ತರ ಏನಪ್ಪಾ ಅಂದ್ರೆ, ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳು. 12 ತಿಂಗಳು. ವೆರಿ ಗುಡ್. ಯಾಕೆ 12 ತಿಂಗಳು ಅಂತಂದ್ರೆ, ಯಾವುದೇ ಒಬ್ಬ ಮನುಷ್ಯ ಭೂಲೋಕದಲ್ಲಿ ಹುಟ್ಟಬೇಕಾದ್ರೆ ಈ 12 ತಿಂಗಳಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ಏನಾಗಬೇಕು, ಅವನು ಹುಟ್ಟಬೇಕು. ಹೌದಾ ಇಲ್ವಾ? ಹೌದಲ್ವಾ? ಸರಿ, ಇವಾಗ ಇದು ಸಹಜವಾಗಿರೋಂಥ ಒಂದು ಏನ್ರಿ ಮಾಹಿತಿ. ಏನಪ್ಪಾ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಮಾಸದಲ್ಲಿ ಹುಟ್ಟಿರೋರು ಕೆಲವೊಂದು ತಿಂಗಳಲ್ಲಿ ಹುಟ್ಟಿರ್ತಾರೆ, ಗೊತ್ತಾ? ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಹೈಲೈಟಿಂಗ್ ಕ್ಯಾರೆಕ್ಟರ್ ಇರ್ತಾರೆ ಕೆಲವು ಜನಕ್ಕೆ. ಜನವರಿಲಿ ಹುಟ್ಟಿದವ್ರಿಗೆ ಸ್ವಲ್ಪ ಕ್ಯಾರೆಕ್ಟರ್ಗಳಿರ್ತದೆ. ಅದೇ ಥರ ಡಿಸೆಂಬರ್ ಹುಟ್ಟಿದವ್ರಿಗೆ ಒಂದು ಕ್ಯಾರೆಕ್ಟರ್ ಇರ್ತಾರೆ. ಅಕ್ಟೋಬರ್ ನವಂಬರ್ ಹುಟ್ಟಿದವ್ರಿಗೆ ಏನಾಗಿರ್ತವೆ ಒಂದು ಕ್ಯಾರೆಕ್ಟರ್ಗಳು ಇರ್ತಾರೆ. ಇದು ನಾವು ಸಾಮಾನ್ಯವಾಗಿ ಏನ್ರಿ ಎಲ್ಲರೂ ನಂಬತಕ್ಕದ್ದು ಅಲ್ವರ. ಇದೇ ಪ್ರಕಾರ ದೇವರು ಅವ್ರು ಆದುಕೊಂಡಂಥ ಸಭೆನ 12 ಭಾಗ ಇದಕ್ಕೆ ಮಾಡಿರೋದ್ರಿ. ಲೋಕದಲ್ಲಿ 12 ತರ ಕ್ಯಾರೆಕ್ಟರ್ ಇರೋಂಥ ಪೀಪಲ್ಸ್ ಏನಾಗಿದ್ದಾರೆ ಇದ್ದಾರೆ. ಈ 12 ತರ ಗುಂಪಿನ ಜನಾಂಗನ ಅರ್ಥ ಮಾಡಿಕೊಂಡು, ಲೋಕದಲ್ಲಿರೋಂಥ ಜನಗಳಲ್ಲಿ ಅರ್ಥ ಮಾಡಿಕೊಂಡು, ಆ ಲೋಕದಲ್ಲಿರೋಂಥ ಜನಗಳನ್ನ ಪಾಪದಿಂದ ಒಂದು ಪರಿಶುದ್ಧವಾಗಿರೋಂಥ ಹಂತಕ್ಕೆ ತರಬೇಕು ಅಂತಂದ್ರೆ ಏನಾಗಿರ್ಬೇಕು? ಆ ಪಾಪಿಗಳಲ್ಲಿ ಒಬ್ಬ ಅದನ್ನೆಲ್ಲವನ್ನೂ ಜಯಿಸಿ ಅವನು ಬಂದಿರ್ಬೇಕ್ರಿ. ಅವಾಗೆ ಈ ಪಾಪಿಗಳನ್ನ ಅರ್ಥ ಮಾಡ್ಕೊಂಡು ಅವನ ಜಯಿಸೋದಿಕ್ಕೆ ಏನ್ ಮಾಡಕ್ ಸಾಧ್ಯ? ಸಹಾಯ ಮಾಡಕ್ ಸಾಧ್ಯ. ಅದಕ್ಕೆ ದೇವರು 12 ಗುಂಪು ಅಂತ ಮಾಡಿದ್ದಾರೆ. ಪೇತ್ರದ್ರ ಯಾರು ಚುರುಕಾಗಿರ್ತಾರೋ, ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಮಾಡ್ಬಿಟ್ಟು ಆಮೇಲೆ ಅಯ್ಯೋ ಮಾಡ್ಬಿಟ್ಟಲ್ಲ ಅಂತ, ತಪ್ಪಾಯ್ತಲ್ಲ ಅಂತ ಯೋಚನೆ ಮಾಡ್ತಾರೋ, ಅವರೆಲ್ಲ ಪೇತ್ರ ಇರೋಂಥ ಗುಂಪು ಬರ್ತಾರೆ ಅಲ್ವರ. ಅದ್ರಲ್ಲಿ ಇದ್ದವ್ರು ಯಾರು? ಲೇವಿ. ಲೇವಿ ಹೆಂಗೆ ಇದ್ದಿತ್ತಾನೆ? ಲೇವಿ ಏನ್ ಕೋಪಿಷ್ಟ ಅದರ ಏನ್ ಮಾಡ್ದಂತೆ? ಸಚಿಎಂ ನಗರದವ್ರನ್ನ ಸಾಯಿಸಿ ಹಾಕ್ಬಿಟ್ರು ಅಂತ ನೋಡ್ರಿ. ಏನ್ ಮಾಡ್ತಾರೆ? ತಂಗಿನ ಕೆಡಿಸ್ಬಿಟ್ಟ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಯಾಕೋ ಒಬ್ಬ ಆಯ್ತು ಬಿಡಿ ಹೋಗ್ಲಿ, ಸುನ್ನತಿ ಮಾಡಿಸ್ಕೊಳ್ಳಿ, ಮದುವೆ ಮಾಡೋಣ ಅಂತ ಅಂದ್ಬಿಟ್ಟು ಇವ್ರಾಗ ಏನ್ ಮಾಡ್ತಾರೆ? ಸುನ್ನತಿ ಮಾಡಿಸ್ಬೇಕು, ರಾತ್ರಿ ಹೋಗುತ್ತೆ ಸಚಿಎಂ ನಗರನೇ ಸಾಕಿ ವಾಶ್ ಔಟ್ ಮಾಡ್ಬಿಡ್ತಾರೆ. ಕೋಪ ಫಾಸ್ಟ್ ಆಗಿ ಮಾಡೋಂಥದ್ದು ಅದು ಒಂದು ಗ್ರೂಪ್. ನಾ ಯೋಹಾನ ನೋಡ್ತೀನಿ, ಏನ್ ಪ್ರೀತಿ ರೀ, ಏನ್ ಲವ್ ಅಲ್ವರ. ಎಲ್ಲ ಅಪೋಸಿಸ್ ತುಂಬಾ ಪ್ರೀತಿಯನ್ನು ಯಾರಪ್ಪ? ಯೋಹಾನ. ಅದಕ್ಕೆ ಪ್ರೀತಿ ಬಗ್ಗೆ ಅಧಿಕವಾಗಿ ಬರೆಯೋದು ಯಾರು? ಯೋಹಾನ. 1ನೇ ಯೋಹಾನ, 2ನೇ ಯೋಹಾನ, 3ನೇ ಯೋಹಾನ ಏನೈತೆ? ಬರೀ ಪ್ರೀತಿ ಬಗ್ಗೆನೇ ಬರ್ತಾರೆ. ಮಾತಾಡ್ತಾರೆ, ಅಪ್ಪ ಅಪ್ಪ ಅಪ್ಪ, ಅಯ್ಯೋ ಪ್ರೀತಿ ಪ್ರೀತಿ ಅಂತ ಹೇಳಿದ್ ಯಾರು? ಎಲ್ಲ ಅವರೇ ರೀ. ಅದೇ ತರ
ಯಾಕೋಬನ್ಗೆ 12 ಜನ ಮಕ್ಕಳಲ್ಲಿ ತುಂಬಾ ಪ್ರೀತಿ ಯಾರು ಯಾರು ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಯಾರು ಯಾರನ್ನ ಪ್ರೀತಿ ಮಾಡ್ತಾ ಇದ್ರು? ಯೋಸೇಫನ ಮಗ. ಯೋಸೇಫ್. ಹಾ, ನೋಡ್ರ, ಎಲ್ಲ ಚೆನ್ನಾಗಿ ಗೊತ್ತು. ಮಾತತ್ರ ಯೋಸೆಫ್ ಅಂದ್ಬಿಡ್ತೀರಾ ಅಲ್ವರ? ಯಾಕೆ ಯೋಸೆಫ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ರು. ಅವನು ಅಂತ ಅಂತ ಒಳ್ಳೆ ಮನುಷ್ಯ ರೀ, ಅಷ್ಟು ಎಲ್ಲಾರ್ದು ಏನ್ರಿ ಯಥಾರ್ಥವಾಗಿ ಪ್ರೀತಿ ಮಾಡ್ತಾ ಇದ್ದ. ಕನ್ಸು ಬಂದ್ಬಿಟ್ರೆ ಅಣ್ಣನ್ನೆಲ್ಲ ಕೊಡ್ಸ್ಕೊಂಡು ಅಣ್ಣ 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 ಬಾಣ್ಣ ಅಣ್ಣ ಈ ಕನ್ಸು ಬಂತು ನೋಡೋಣ ಅಂತ ಮನಸ್ಪೂರ್ವಕವಾಗಿ ಹೇಳ ನೋಡ್ರಿ ಅಂತೀರಿ. ಏನ್ ಕಪಟದಾನ ಇಲ್ಲ ರೀ, ಮನ್ಸು ಬಿಚ್ಚಿ ಎಷ್ಟು ಚೆನ್ನಾಗಿ ಮಾತಾಡೋಣ. ಯಾರು ಕೇಳಿದ್ರಲ್ಲ ಹೆಂಗೆ ಕೇಳೋರು, ಹೇಳಿ 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 ಮಾಡ್ತೀನಿ ನಿಮಗೆ, ಏನು ಕುತಂತ್ರ ಬುದ್ಧಿ ಅದರ ಆ ಥರ ಗ್ರೂಪಲ್ಲಿರೋರು ಗ್ರೂಪ್ ಬರ್ತಾರೆ. ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲ. ಇದು ಶಾರ್ಟ್ ಆಗಿ ಗೊತ್ತಾ, ಇಂಟ್ರೊಡಕ್ಷನ್ ನಿಮ್ಗೆ ಅಷ್ಟೇ ಕೊಟ್ಟಿರೋದು. ಯಾಕೆಂದ್ರೆ ನಿಮ್ಗೆ ಗೊಂದಲ ಇರಬಾರ್ದು. ಅಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಬರೋವಂಥದ್ದು ಆತ್ಮಿಕವಾದ ಇಸ್ರಾಯೇಲ್, ಓಕೆನಾ? ಇದಕ್ಕೆ ತುಂಬಾ ವಾಕ್ಯಗಳು ಪ್ರೂಫ್ಗಳಿದೆ. ಯಾವ ಥರ ಲೋಕದಲ್ಲಿ ಕ್ರಿಸ್ತನ ಅಡ್ಮಿನಿಸ್ಟ್ರೇಷನ್ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ಕ್ರಿಸ್ತನ್ ಇರ್ತಾರೆ, ಕ್ರಿಸ್ತನ್ ಕಡೆ ಸಭೆ ಇರ್ತಾರೆ. ನೆಕ್ಸ್ಟ್ ಏನಾಗ್ತಾರೆ, ಆ ಒಂದು ಬೇರೆ ಗ್ರೂಪ್ಗಳಿರ್ತಾರೆ, ಆಮೇಲೆ ಪಿತೃಗಳು ಬರ್ತಾರೆ, ನೆಕ್ಸ್ಟ್ ಲೋಕ ಜನಗಳು ಬರ್ತಾರೆ. ಇದು ಯಾವ ರೀತಿ ಇರ್ತಾರೆ ಹೈರಾರ್ಕಿ, ಏನಕ್ಕೆ ಇದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ವಾಕ್ಯಗಳ ಮುಖಾಂತರ ನೋಡೋಣ, ಓಕೆನಾ? ಸೊ ಅದಕ್ಕೆ ನೋಡ್ಬೇಕಾದ್ರೆ ನಮಗೆ 1,44,000 ಒಬ್ಬರು ಇಷ್ಟೇನಾ ಅಂತ ಅನ್ಸ್ಬೋದು. ಆದರೆ 2025 ವರ್ಷದಲ್ಲಿ ನಾವು ಲೆಕ್ಕ ಹಾಕೊಂಡ ಅಂದ್ರೆ 1 ವರ್ಷಕ್ಕೆ 71 ಜನ ರೀ. ಬೆಳಗ್ಗೆ ಅಲ್ಲಿ ಇಟ್ಬಿಡಿ. ಏನಪ್ಪ ದೇವ್ರ ಆಯ್ಕೆ ಮಾಡ್ತಿರೋದು 71 ಜನ 1 ವರ್ಷಕ್ಕೆ. 1 ತಿಂಗಳಿಗೆ 6 ಜನ ಲೆಕ್ಕ ಹಾಕ್ತವ್ರೆ. ಆಲ್ಮೋಸ್ಟ್ 1 ವಾರಕ್ಕೆ ಒಬ್ರು ಸೆಲೆಕ್ಷನ್ ಏನಾಗ್ತದೆ ನಡೀತಾ ಇದೆ. ಅದ್ರ ಹೆಂಗ್ ಗೊತ್ತಾರ್ಥ, ನಮಗಿನ್ನ ಅವಕಾಶ ಇದೆ. ಕರ್ತನಲ್ಲಿ ಪ್ರೀತಿ ಸಹೋದರಗಳು ಯೋಚನೆ ಮಾಡಿ, ವಾರ 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 ಹೋದ್ ವಾರ ಮೀಟ್ ಮಾಡಿದ್ರಿ, ಈ ವಾರ ಬಂತು, ಇನ್ನೊಂದು ವಾರ ಬರ್ತದೆ, ಒಬ್ರು ಸೆಲೆಕ್ಷನ್ ಆಗೋಯ್ತು, ಇನ್ನೊಬ್ರು ಸೆಲೆಕ್ಷನ್ ಆಗ್ತಾ ಇದೆ, ಇನ್ನೊಬ್ರದ್ದು ಆಗಕ್ ಬರ್ತದೆ. ನಾವು ಅದ್ರಲ್ಲಿ ಒಬ್ಬರಾಗಿರ್ಬೋದ್ರಿ. ನಾವು ಪ್ರಯತ್ನ ಮಾಡಿದ್ರೆ, ನಾವು ಮನ್ಸು ಮಾಡಿದ್ರೆ ನಾವು ಅದ್ರಲ್ಲಿ ಏನಾಗಿರ್ಬೋದು, ಒಬ್ಬರಾಗಿ ಇರ್ಬೋದು ಅಲ್ವರಾ? ಸೊ ಅದಕ್ಕೆ ಏನ್ರಿ, ಕೆಲವು ಜನಕ್ಕೆ ಏನೋ ಪ್ರಶ್ನೆ, ಬ್ರದರ್ ಅದರ ನೀವು ಹೇಳೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಕ್ರಿಸ್ತನ್ ಥರ ಯಾರು ಬದ ಬಾಳಕ್ಕೆ ಸಾಧ್ಯ? ಹಾಗಲ್ಲ ಬ್ರದರ್, ತುಂಬ ಕಷ್ಟ ಅಲ್ಲ, ನಾವೆಲ್ಲ ಕ್ರಿಸ್ತನ್ ಇರೋಕ್ಕೆ ಸಾಧ್ಯನಾ? ನಾವೆಲ್ಲ ಮನುಷ್ಯರು, ಪಾಪಿಷ್ಟರು, ನಮಗೆಲ್ಲ ತುಂಬ ಬಲಹೀನತೆಗಳಿದೆ, ನಮ್ಮ ಕೈಲಿ ಆಗದಿರೋಂಥ ಕೆಲಸ ಬದರೋದು. ಖಂಡಿತ ಹೋಗ್ರಿ. ಪೌಲ್ ಕೂಡ ಹಿಂಗೆ ಕೇಳ್ತಾರೆ, ದೇವರೇ ಏನ್ರಿ ಅಂತಂದ್ಬಿಟ್ಟು 3 ಸತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತನ್ನ ಪಾದದ ಹತ್ರ ಇರ್ತಾರೆ. ದೇವರಿಂದ ಬಂದಂಥ ಒಂದೇ ಒಂದು ಉತ್ತರ ಏನು ಗೊತ್ತಾ? ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಏನಾಗಿರ್ತಾರೆ, ಪೂರ್ಣ ಸಾಧಕವಾಗಿರ್ತಾರೆ ಅದರ. ಸೊ ಅದಕ್ಕೆ ಇವತ್ತು ನಾವೇನಪ್ಪ ಮಾಡೋಣ ಅಂದರೆ, ಸತ್ಯಕ್ಕೆ ಎಷ್ಟೋ ಜನ ಬರ್ತಾರೆ, ಸತ್ಯಕ್ಕೆ ಬಂದು ಎಷ್ಟೋ ಜನ ಕಾನ್ಸಿಕ್ರೇಟ್ ಮಾಡ್ಕೊತಾರೆ, ದೇವರಿಗೆ ತನ್ನ ಜೀವನ ಒಪ್ಪಿಸ್ಕೊಡ್ತಾರೆ, ಸಜೀವ ಯಜ್ಞವಾಗಿ ಅರ್ಪಿಸ್ಕೊಡ್ತಾರೆ. ಆದರೆ ಎಷ್ಟೋ ಜನ ಕೈಲಿ ಓಟ ಓಡಿ ಮುಗಿಸೋಕ್ಕೆ ಆಗಲ್ಲ. ಓಟ ಆರಂಭ ಮಾಡ್ತಾರೆ ಅದರ, ಓಟ ಓಡಿ ಮುಗಿಸ್ಬೇಕು ಅಂತಲೇ ಆರಂಭ ಮಾಡ್ತಾರೆ ಅದರ. ಆದರೆ ಹೋಗ್ತಾ 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 ಏನಾಗ್ಬಿಡ್ತಾರೆ, ಹಂಗೇ ಬೇಜಾರಾಗಿ, ಏನ್ರಿ ನಿರಾಸೆಯಾಗಿ ಏನಾಗೋಗ್ಬಿಡ್ತಾರೆ, ಹಿಂದಕ್ಕೆ ಹೋಗುವಂಥದ್ದು ಇರ್ತದೆ. ಮತ್ತೆ ಅಂಥವ್ರ ಗತಿ ಏನು? ಕಾನ್ಸಿಕ್ರೇಷನ್ ತುಂಬ ಜನ ಮಾಡ್ತಾರೆ, ದೇವರಿಗೆ ತನ್ನ ಜೀವನ ಸಜೀವಾಗಿ ಅರ್ಪಿಸೋ ತುಂಬ ಜನ ಬರ್ತಾರಲ್ವಾ, ಪ್ರೈಸ್ ಮಾತ್ರ ಇಷ್ಟೇ ಇಟ್ಟರೆ ಅವ್ರಿಗೆಲ್ಲ ಏನು ಪ್ರೈಸ್ ಸಿಗದಿರೋ ಗತಿ ಏನು ಅದರ? ಅದ್ರ ಬಗ್ಗೆ ಇವತ್ತು ನೋಡೋಣ ಅದರ. ಎಲ್ಲಪ್ಪ ನೋಡೋಣ ಅಂದರೆ ಪ್ರಕಟಣೆ ಏನ್ರಿ, ನಾವು 7ನೇ ಅಧ್ಯಾಯದಲ್ಲಿ ಓದೋಣ. ಅಂದ್ರೆ ನಾವು ಏನು ನೋಡಿದ್ದು ಕಳೆದ ಸತಿ ಅಂತ ನೋಡಿದೆ, ಇನ್ನೊಂದು ಏನು, ನಂಬಿಕಸ್ಥರಾಗಿರೋಂಥ ಕೂಟದ ಬಗ್ಗೆ ನೋಡಿದ್ರಿ. ಇವತ್ತು ಏನು ಮಾಡೋಣ ಅಂದರೆ, ಇದೆಲ್ಲ ಅಪನಂಬಿಕಸ್ಥರಾಗಿರ್ತಲ್ಲ ಕೂಟ, ಅವ್ರಿಗೇನಪ್ಪ, ಅವ್ರಿಗೇನು ಕೊಡ್ತಾರೆ ದೇವ್ರು, ಅವ್ರಿಗೆ ಏನು ಮಾಡ್ತಾರೆ, ಅವ್ರು ನಾಶ ಮಾಡಕ್ಕೆ ಬಿಡ್ತಾರೆ, ಅವ್ರಿಗೆ ಏನು ರಿವಾರ್ಡ್ ಕೊಡ್ತಾರೆ ಅಂತ ಅಂದ್ಬಿಟ್ಟೆ ನಾವು ಇವತ್ತು ಓದೋಣ. ಎಲ್ಲಿ ಓದೋಣ ಅಂದರೆ ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ಓದೋಣ. ಓದಿ ಬ್ರದರ್. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ವೆರಿ ಗುಡ್. ನೋಡ್ರ, ಇದಾದ ಮೇಲೆ ಏನ್ ನೋಡ್ರಿ ಅಂತಂದ್ರೆ, ಯಾರಿಂದ ಎಣಿಸಲಾರದಂತ ಮಹಾ ಸಮೂಹವನ್ನು ಸಿಂಹಾಸನದ ಮುಂದೆ, ಅದರ ಯಜ್ಞದ ಕುರಿಯಾದ ಹತ್ರ ಮುಂದೆ ನಿಂತಿರೋದನ್ನ ಕಂಡ್ರು ಅಂತ ಹೇಳ್ತಾರೆ. ಇದ್ಯಾರಿಂದು? ಯಾರಿಂದ ಎಣಿಸಲಾರದಂತ ಒಂದು ದೊಡ್ಡ ಸಮೂಹ ಅದ ಬ್ರದರ್. ಇದ್ಯಾರ ಬ್ರದರ್ ಇದು? ಯಾರಿಂದ ಎಣಿಸಲಾರದಂತ ಒಂದು ದೊಡ್ಡ ಸಮೂಹ ಆತನ ಸಿಂಹಾಸನ ಮುಂದೆ ನಿಂತಿರೋದೇನ್ ಮಾಡಿದೆ ನಾನು ಕಂಡೆ ಅಂತ ಹೇಳ್ತಾರೆ ಅಲ್ವರ. ಯಾರಿಂದ ಎಣಿಸೋಕ್ಕಾಗಲ್ಲ. ಏನಪ್ಪ ಯಾರಿಂದ ಎಣಿಸೋಕ್ಕಾಗಲ್ಲ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಯಾರಿಂದ ಎಣಿಸೋಕ್ಕಾಗಲ್ಲ? ದೇವ್ರ ಕೈಲಿ ಎಣಿಸೋಕ್ಕಾಗಲ್ವಾ?
ದೇವ್ರ ಕೈಲಿ ಆಗ್ತದ್ರಿ. ಯಾರಿಂದ ಎಣ್ಸಕ್ಕಾಗಲ್ಲ? ನಮಗೇನಕ್ಕಪ್ಪ ಕೊಟ್ಟಾರೆ ಅಂತಂದ್ರೆ, ದೇವ್ರಿಗೆ ತನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸೋದಿಕ್ಕೆ ಲಿಮಿಟ್ ಇಲ್ಲ ರೀ. ಇಡೀ ಜಗತ್ತಲ್ಲಿ ಎಲ್ಲಾ ಜನಗಳು ಇವಾಗೆ ಕ್ರಿಸ್ತನ್ ನಂಬಿ ಅವ್ರ ಹೆಜ್ಜೆ ಜಡೆಯಲ್ಲಿ ನಡೀತಾರೆ ಹಿಂಬಾಲಿಸ್ತಾರೆ ಅಂದ್ರೆ ಅಡಚಣೆ ಇಲ್ಲ, ತೊಂದರೆ ಇಲ್ಲ. ಆದ್ರೆ ಪ್ರೈಸ್ ಇರೋದು ಎಷ್ಟು? 1,44,000 ಜನ ಮಾತ್ರ. ಕಳಿಸತಿ ನೋಡಲ್ಲ ಮಿಲಿಟರಿ ಸೆಲೆಕ್ಷನ್ಗೆ ಏನ್ರಿ ಫಸ್ಟೇ ಎಷ್ಟು ಪೋಸ್ಟ್ ಇರ್ಬೇಕು ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ಅವ್ರ ಅಪ್ಲಿಕೇಶನ್ನ ಫಿಕ್ಸ್ ಮಾಡ್ತಾರಾ? ಆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಫಿಕ್ಸ್ ಮಾಡ್ತಾರಾ? ಇಲ್ಲ. ಎಷ್ಟು ಜನ ಬೇಕಾದ್ರೆ ಅಪ್ಲೈ ಮಾಡ್ರಿ ಅಲ್ರ, 1 ಕೋಟಿ ಜನ ಅಪ್ಲೈ ಮಾಡ್ರಿ ಪರವಾಗಿಲ್ಲ. ಆದ್ರೆ ಪೋಸ್ಟ್ ಇರೋದು ಎಷ್ಟು? ಇಷ್ಟೇ. ಆ ಪೋಸ್ಟಿಗೆ ಯಾರು ಸೂಟೇಬಲ್ ಆಗ್ತಾರೋ ಅಷ್ಟು ಕೋಟಿ ಜನಗಳಲ್ಲೂ ಬರ್ತಾರೆ. ಸೊ ಇದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅಲ್ವರ ಏನ್ರಿ, ಇಡೀ ಲೋಕ ಜನಗಳು ದೇವ್ರಿಗೆ ಇವಾಗ ಅರ್ಪಿಸ್ತಾನೆ ಬೇಡ ಅನ್ನಲ್ಲ. ಅದಕ್ಕೆ ಯಾರಿಂದ ಎಣ್ಸಕ್ಕಾಗಲ್ಲ, ಮನುಷ್ಯನಿಂದ ಎಣ್ಸಕ್ಕಾಗ್ದಿರೋದು ಅಲ್ವರ ಒಂದು ದೊಡ್ಡ ಮಹಾಸಮೂಹ ನೋಡ್ದಂತೆ. ಸರಿ, ಎಲ್ಲಪ್ಪ ನೋಡಿದ್ರು ಅಂತಂದ್ರೆ ಇವ್ರು ಎಲ್ಲಿದ್ರಂತೆ? ಸಿಂಹಾಸನ ಮೇಲಿದ್ರ, ಸಿಂಹಾಸನ ಮುಂದೆ ಇದ್ರ? ಸಿಂಹಾಸನದ ಮೇಲೆ ಸಿಂಹಾಸನದ ಮುಂದೆ ಮುಂದೆ. ನಿಂತಿದ್ರ ಕೂತಿದ್ರ? ಕೂತಿದ್ದು ಹ? ಕೂತಿದ್ದು ನಿಂತಿದ್ದಾರೆ. ಕೂತಿದ್ರ? ಇನ್ನೊಂದ್ಸತಿ ಓದ್ರಿ ವಾಕ್ಯ. ಒಬ್ಬರು ನಿಂತವ್ರೆ. ಒಬ್ರು ನಿಂತವ್ರೆ ಅಂತಂದ್ರೆ ಒಬ್ರು ಕೂತವ್ರೆ ಅಂತಂತೀರಾ? ವಾಕ್ಯ ಓದ್ಬಿಡೋಣ. ಪ್ರಕಟಣೆ 7ನೇ ನಿಂತಿದ್ದಾರೆ. ಅಧ್ಯಾಯ 9ನೇ ವಾಕ್ಯ ಓದಿ ಬಿಡ್ತಾರೆ. ಇವುಗಳಾದ ಮೇಲೆ ಈಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ನಿಂತಿದ್ರಂತೆ, ಕೂತಿರ್ಲಿಲ್ವಂತೆ ರೀ ಅಲ್ವರ. ಹಂಗಾರೆ ನಿಂತಿರೋದಕ್ಕೂ ಕೂತಿರೋದಕ್ಕೂ ವ್ಯತ್ಯಾಸ ಆಯ್ತಾ ಇಲ್ವಾ? ವ್ಯತ್ಯಾಸ ಐತೆ. ಆಯ್ತು. ಸಿಂಹಾಸನ ಮೇಲೆ ಕೂತವ್ರಂತೆ, ಇವರು ಸಿಂಹಾಸನ ಮುಂದೆ ಕೂತವ್ರಂತೆ, ನಿಂತವ್ರಂತೆ. ಸಾರಿ, ಸಿಂಹಾಸನ ಮೇಲೆ ಕೂತಿರೋದು ಯಾರು? ಯಜ್ಞದ ಕುರಿಯಾದ. ಕುರಿಯಾದ ಯಾರದು ಯಜ್ಞದ ಕುರಿಯಾದ? ಯಾರು? ಯೇಸು ಸ್ವಾಮಿ. ಯೇಸು ಕ್ರಿಸ್ತನು ರಾಜಾದಿ ರಾಜಂತರ ಸಿಂಹಾಸನ ಏನ್ ಮಾಡೋರೆ? ಕೂತ್ಕೊಂಡವ್ರೆ. ಅರೆ ಇವ್ರು ಎಲ್ಲವರಪ್ಪ ಅಂತಂದ್ರೆ, ಇವರು ಸಿಂಹಾಸನ ಮೇಲೆ ಕೂತಿಲ್ಲರೆ, ಸಿಂಹಾಸನದ ಮುಂದೆ ಏನ್ ಮಾಡೋರ? ನಿಂತ್ಕೊಳ್ಳೋರಂತೆ ಅಲ್ವರ. ಇವ್ರು ಯಾರು ಇವರು? ಸರಿ, ಇವ್ರು ಯಾರಂತ ನೋಡಕ್ಕಿಂತ ಮುಂಚೆ ನಂಬಿಕಸ್ಥರಾಗಿರೋ ಸಭೆಗೆ ದೇವ್ರು ಕೊಡಂತ ಪುರಸ್ಕಾರ ಏನೋ? ಅವರು ಸಿಂಹಾಸನ ಮೇಲೆ ಕೂತ್ಕೊಂತಾರ ಅಥವಾ ಸಿಂಹಾಸನ ಮುಂದೆ ನಿಂತ್ಕೊಂತಾರ? ಸಿಂಹಾಸನದ ಮುಂದೆ ಮುಂದೆ ನಿಂತ್ಕೊಳ್ತಾರೆ. ನಂಬಿಕಸ್ಥರಾಗಿರೋ ಸಭೆಗ ಸೇರ್ಗೀರ್ ಕೊಡಲ್ವಾ? ಸರಿ, ಒಂದು ಕ್ಲೂ ಕೊಡ್ತೀನಿ ನೋಡಿ ಇದ್ದೀನಿ. ಒಂದು ನಿಮಿಷ ಕ್ಲೂ ಕೊಡ್ತೀನಿ, ಥಿಂಕ್ ಮಾಡಿ. ಇವಾಗ ಲೋಕದಲ್ಲಿ ಎಲೆಕ್ಷನ್ ನಡೀತದೆ, ಕರೆಕ್ಟಾ? ಎಷ್ಟೋ ಜನ ಎಲೆಕ್ಷನ್ ನಿಂತ್ಕೊಂತಾರೆ. ಎಲೆಕ್ಷನ್ ಗೆದ್ರೆ ಚೀಫ್ ಮಿನಿಸ್ಟ್ರು, ಕರೆಕ್ಟಾ? ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ? ಅವರು ಚೇರ್ ಮೇಲೆ ಕೂತ್ಕೊಂತಾರ, ನಿಂತ್ಕೊಂತಾರ? ಕೂತ್ಕೊಂತಾರೆ. ಆಡಳಿತ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಚೇರಲ್ಲಿ ಕೂತ್ಕೊಂತಾರೆ, ಪೊಸಿಷನ್ ಕೂತ್ಕೊಂತಾರೆ, ಅಧಿಕಾರದಲ್ಲಿ ಕೂತ್ಕೊಂತಾರೆ ಅಲ್ವರ. ಯಾರು? ಗೆದ್ದವ್ರಿಗೆ. ಅದೇ ತರ ನಾವು ಕ್ರಿಸ್ತನಲ್ಲಿ ಇದ್ದು ಗೆದ್ರೆ ನಮ್ಗೆ ಸಿಂಹಾಸನ ಕೂರಿಸ್ತಾರ, ಸಿಂಹಾಸನ ಮುಂದೆ ನಿಲ್ಲಿಸ್ತಾರ? ಕೂರಿಸ್ತಾರೆ ಅಲ್ವರ. ಎಲ್ಲೈತೆ ವಾಕ್ಯ? ಓದ ನೋಡಿತೀನಿ ಇಲ್ಲಿ. ಪ್ರಕಟಣೆ 3ನೇ ಅಧ್ಯಾಯ 21ನೇ ವಾಕ್ಯ ಓದಿರ್ತೀನಿ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಅಮೃತ ಓದಮ್ಮ. ಪ್ರಕಟಣೆ 3:21. ಅಮೃತ ಸಿಸ್ಟರ್ ಇದ್ದೀರಲ್ಲ ಲೈನಲ್ಲಿ? ಸರಿ, ಎಜ್ರಾ ಬದರ್ ಓದ್ತೀರಾ? ಬ್ರದರ್ ಓದ್ತೀನಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಏನಂತೆ? ಎಲ್ಲಿ ಕೂತ್ಕೊಂತಾರಂತೆ? ನನ್ನೊಡನೆ ಸಿಂಹಾಸನ ಕೂತ್ಕೊಂತಾರೆ ನೋಡ್ರ. ಅಂದ್ರೆ ಜಯ ಹೊಂದಿರೋ ಸಭೆಗೆ 1,44,000 ಜನಕ್ಕೆ ಸೀಟ್ ಮೇಲೆ ಕೂತ್ಕೊಂಡಂತ, ಸಿಂಹಾಸನದಲ್ಲಿ ಕ್ರಿಸ್ತನ ಜೊತೆಗೆ ಕೂತ್ಕೊಂಡಂತ ಅವಕಾಶ. ಸರಿ, ಹಂಗಾರೆ ಇವ್ರು ಸಿಂಹಾಸನ ಮುಂದೆ ಕೂತ್ಕೊಂಡಿಲ್ಲ ಅಂದ್ರೆ ಅರ್ಥ ಏನೋ? ಇವರು ಪ್ರೈಸ್ ಅಲ್ಲಿ ಗೆಲ್ಲಿಲ್ಲ ಅಲ್ವರ. ಇವರು ಜಯ ಹೊಂದಿಲ್ಲ ಅಲ್ವರ. ಇವರು ಸೋತೋಗ್ಬಿಟ್ಟವ್ರೆ ಅಂತ ಅರ್ಥ ರೀ. ದೇರ್ ಆರ್ ಲೂಸರ್ಸ್, ದೇರ್ ಆರ್ ನಾಟ್ ವಿನ್ನರ್ಸ್. ಅದರಿಂದ ಮುಂದೆ ಏನ್ ಮಾಡೋರು ಅಂತಾರೆ? ನಿಂತ್ಕೊಂಡವ್ರಂತೆ ಅಲ್ವರ. ಇವಾಗ ಚೀಫ್ ಮಿನಿಸ್ಟರ್ ಕೂತಿದ್ರೆ ಅವ್ರ ಮುಂದೆ ಯಾರು ನಿಂತಿರ್ತಾರೆ? ಎಲ್ಲ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ? ಕೂತ್ಕೊಂತಾರ, ನಿಂತ್ಕೊಂತಾರ? ನಿಂತ್ಕೊಂತಾರೆ. IAS ಆಫೀಸರ್, IPS ಆಫೀಸರ್ಗಳೆಲ್ಲ ಸೈಟ್ ಹೊಡ್ಬಿಟ್ಟು, ಸರ್ ಹೇಳಿ ಸರ್, ಏನ್ ಮಾಡ್ಬೇಕು ಸರ್ ಅಂತ ಚೀಫ್ ಮಿನಿಸ್ಟರ್ ಕೂತಿರ್ತಾರೆ ಅಲ್ವರ. ಅವರೆಲ್ಲ ಕೂತಿರ್ತಾರೆ,
ಏನ್ರಿ ಅವರೆಲ್ಲ ಬಿದ್ದವರೆಲ್ಲ ನಿಂತಿರ್ತಾರೆ ನೋಡಿರ್ತೀನಿ. ಅಂದ್ರೆ ಸೇವಕರು ಅಲ್ದ್ರ ಏನ್ರಿ ಅರ್ಥ? ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇವರು ಕಿರೀಟ ಗೆಲ್ಲ ಅಂತ ಅವಕಾಶನ ಕಳ್ಕೊಂಬಿಟ್ಟವ್ರಿ. ಹೆಂಗ್ ಕಳ್ಕೊಂಬಿಟ್ರು? ಪ್ರಕಟಣೆ 3:21 ಏನ್ ಹೇಳ್ತಾರೆ? ನಾನು ಜಯ ಒಂದ್ ಏನ್ ಮಾಡಿದೀನಿ, ತಂದೆ ಸಿಂಹಾಸನ ಕೂತಿದ್ದೀನಿ ಅಂತ ಹೇಳ್ತಾರೆ. ಹಂಗ ಜಯ ಒಂದರ ನೇಮ್ ಮೀನಿಂಗು ತೊಂದ್ರೆ, ಕಷ್ಟ, ಸಂಕಟ, ವಿಪತ್ತು, ಬಾಧೆಗಳು, ಹಿಂಸೆಗಳು ಏನಾಗಿದೆ ಅಂತ ಅರ್ಥ ಇದೆ ಅಂತ ಅರ್ಥ. ಅಂದ್ರೆ ಅಲ್ಲೇನ್ ಹೇಳ್ತಾರೆ, ಇನ್ನೊಂದು ವಾಕ್ಯ ಹೇಳ್ತಾರೆ, ನಾನು ಜಯ ಹೊಂದಿದ್ದೀನಿ, ಹಾಗೆಯೇ ಜಯ ಹೊಂದಬೇಕು ಅಂತ ಹೇಳ್ತಾರೆ. ಹಂಗ ಕ್ರಿಸ್ತನ ಜೀವನದಲ್ಲಿ ಕಷ್ಟ, ಸಂಕಟ, ತೊಂದರೆ, ವೇದನೆ, ಹಿಂಸೆ ಎಲ್ಲ ಇತ್ತೋ ಇಲ್ವಾ? ಇತ್ತು. ಇದು ಅಂದ್ರ ಏನು ಇಲ್ದಿರ ಹಂಗೆ ಆರಾಮಾಗೆ ಜಾಲಿಯಾಗಿ ನಿದ್ದೆ ಮಾಡ್ಕೊಂಡು ಲೋಕದಲ್ಲಿ ಸುಮ್ಮನೆ ಹಂಗೆ ಸೈಟ್ ಸೀಯಿಂಗ್ ಮಾಡ್ಕೊಂಡು ಜಾಲಿಯಾಗಿ ಹಂಗೆ ಪರ್ಲಕ್ಕೆ ಹೋಗ್ಬಿಟ್ರಾ? ಇಲ್ಲ. ಇಲ್ಲ ಇಲ್ಲ. ಮತ್ತೆ ಯೇಸು ಕ್ರಿಸ್ತನ ಜೀವನದಲ್ಲಿ ಇತ್ತೋ ಇಲ್ಲೋ? ಎಷ್ಟೆಲ್ಲ ಹಿಂಸೆ ಐತಪ್ಪ, ಎಷ್ಟೆಲ್ಲ ತೊಂದರೆಗಳು. ಎಲ್ಲಿ ಹೋದ್ರು ಇವ್ರಿಗೇನ್ರಿ ಅವಮಾನ, ನಾಚಿಕೆ, ಅದರ ಎಲ್ಲ ಗೇಲಿ ಮಾಡಂಥದ್ದು. ಯೇಸು ಕ್ರಿಸ್ತ ಏನ್ ಮಾಡಿದ್ರು ಅದನ್ನೆಲ್ಲ ಜಯಿಸಿದ್ರು ಅಲ್ವರ? ಹೆಂಗ್ ಜಯಿಸಿದ್ರು? ತುಂಬಾ ಗೊಣಗುಟ್ಕೊಂಡು ಬೇಜಾರು ಮಾಡ್ಕೊಂಡು ಕಷ್ಟಪಟ್ಟು ಅದರ ಜಯಿಸಿದ್ರಾ? ಇಲ್ಲ. ಹಾ, ಸಂತೋಷವಾಗಿ ಅದರ ನಗು ನಗುತ್ತಾ ಏನ್ ಮಾಡೋರು ಎಲ್ಲಾನು ಜಯಿಸಿದ್ರು. ಈಗ ಯೇಸು ಕ್ರಿಸ್ತ ಹೇಳ್ತಿರೋ ವಾಕ್ಯದಲ್ಲಿ, ನಾನು ಯಾವ ರೀತಿ ಜಯ ಹೊಂದಿದ್ದೀನೋ ಹಾಗೆಯೇ ಜಯ ಹೊಂದಬೇಕು. ಯೇಸು ಕ್ರಿಸ್ತ ಹೆಂಗ್ ಜಯ ಹೊಂದ್ರು? ಬೇಕಾಬಿಟ್ಟಿಗೆ ಜಯ ಹೊಂದಿಲ್ಲ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅದೇ ತರ ನಮ್ಮ ಜೀವನದಲ್ಲಿ ಕಷ್ಟ, ಸಂಕಟ, ಹಿಂಸೆ, ವೇದನೆ, ಬಾಧೆಗಳು ಎಲ್ಲ ಬರ್ಬೇಕಾದ್ರೆ ಸಂತೋಷವಾಗಿ ಏನ್ರಿ ಮಾಡ್ಬೇಕು? ಜಯಿಸ್ಬೇಕು. ಸಂತೋಷವಾಗಿ ಏನ್ರಿ ಇವನ್ನೆಲ್ಲ ಜಯಿಸೋರಾಗಿರ್ಬೇಕು. ಅದರ ಅದನ್ನ ಹೇಳೋದು, ಯಾರು ನಾನು ಜಯ ಒಂದೇ ರೀತಿಯಲ್ಲಿ ಜಯವಂತನೋ ಅವನ್ ಸಿಂಹಾಸನ ಕುತ್ಕೊಳಕ್ ಏನ್ ಮಾಡ್ತೀನಿ? ಅವಕಾಶ ಕೊಡ್ತೀನಿ. ಹಂಗಾದ್ರೆ ಏನಪ್ಪಾ ಅರ್ಥ ಅಂದ್ರೆ, ರೆಡಿ. ಇವರು ಜಯ ಹೊಂದಿಲ್ಲ. ಇವ್ರಿಗೆ ಏನಾಗಿದೆ ಅಂದ್ರೆ ಜೀವನದಲ್ಲಿ ಕಷ್ಟ ಸಂಕಟ ಬರ್ಬೇಕಾದ್ರೆ ಆ ಹಿಂಸೆಗಳನ್ನ ಸಹಿಸ್ಕೊಳಕ್ ಆಗ್ದಿರ ಸೋತೋಗ್ಬಿಟ್ಟವ್ರೆ. ಅದನ್ನ ಜಯಿಸಿಲ್ಲ ರೀ. ಅದರಿಂದ ಇವ್ರು ಏನಪ್ಪ ಮಾಡೋರು ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಸಿಂಹಾಸನ ಮುಂದೆ ನಿಂತವ್ರಿ. ಅದರ ಕೂತ್ಕೊಳ್ಳೋಣ ಅಂತ ಅವಕಾಶ ಕಳ್ಕೊಂಬಿಟ್ರು ಅವರು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಏನ್ರಿ, ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕಪ್ಪ ಅಂತಂದ್ರೆ, ಸಭೆ ಆಗಿರೋರು ಏನ್ ಮಾಡ್ಬೇಕತ್ತೆ? ತನ್ನ ತನ್ನ ದೇಹಗಳನ್ನ ಏನ್ ಮಾಡ್ಬೇಕು? ದೇವ್ರಿಗೆ ಸಜೀವಯಜ್ಞವಾಗಿ ಏನ್ ಮಾಡ್ಬೇಕು? ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಸಮರ್ಪಣೆ ಮಾಡ್ತೀನಿ ಅಂತ ಫಸ್ಟ್ ಆಸಕ್ತಿಯಿಂದ ಬರ್ತದ್ರಿ. ಅದರ ಫಸ್ಟ್ ಸಮರ್ಪಣೆ ಮಾಡ್ಬಿಡ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಗ್ತಾರೆ, ಕೆಳಗಡೆ ಬೆಂಕಿ ಕಾವು ಜಾಸ್ತಿ ಆಗ್ತಾ ಆಗ್ತಾ ಏನ್ ಮಾಡ್ತಾರೆ? ಆ ಬಲಿನ ಏನ್ ಮಾಡ್ತಾರೆ? ತಗೊಳಕ್ ಶುರು ಮಾಡ್ತಾರೆ. ಅಯ್ಯೋ ಈ ಬಿಸಿ ಆಗ್ತಾ ಇಲ್ಲ ದೇವ್ರೆ, ಅಯ್ಯೋ ಈ ಶೋಧನೆ ನನ್ನ ಕೆಲಸ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಏನ್ ಮಾಡ್ತೀನಿ, ನನ್ನ ತಗೊಂಬಿಡು, ಕರ್ಕೊಂಬಿಡು, ಎತ್ಬಿಡು ಅಂತ ಏನ್ ಮಾಡೋದು? ಬಲಿನ ವಾಪಸ್ ತಂದ್ಬಿಡೋದು. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂದ್ಗಳೇ ಆವಾಗ ಏನಪ್ಪ ಮಾಡ್ದಂಗೆ ಅಂತಂದ್ರೆ, ನಮ್ಮ ಬಲಿನ ನಾವು ಎತ್ಕೊಂಡಂಗೆ. ಕೊಟ್ಟಿರೋಂಥ ಬಲಿನ ತಗೊಂಡ್ರೆ ದೇವ್ರು ಬಿಡ್ತಾರ? ಇಲ್ಲ ರೀ. ದೇವರು ಅವ್ರ ಹತ್ರ ಬಲಿನ ಕಿತ್ಕೊಂತಾರ್ರಿ. ಅದರ ಬಲಿ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾವ್ ಹೇಳಿದ್ ನಮ್ಮ ಬಾಯಿಂದ ನಾವೇನ್ ಮಾಡ್ಬೇಕು? ಹೇಳೋ ಪ್ರಕಾರ ಮಾಡಕ್ಕದ್ನ ಅದನ್ನ ಒಪ್ಪಿಸ್ಕೊಟ್ಬಿಡ್ಬೇಕ್ರಿ. ಒಪ್ಪಿಸ್ ಯಾವಾಗ ಕೊಡೋದಿಲ್ವೋ ಆವಾಗ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಅವರಿಂದ ಬಲಿನ ಏನ್ ಮಾಡ್ತಾರೆ? ತಗೊಂತಾರೆ. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಹೇಳ್ತಾರೆ ಅಂದ್ರೆ, ಇವ್ ರಿಟೈರ್ಮೆಂಟ್ ಆಗೋದಕ್ಕೆ 2 ತರ ಆಪ್ಷನ್ ಇದೆ ರೀ. ಒಂದು ವಾಲಂಟಿಯರ್ ರಿಟೈರ್ಮೆಂಟ್, ಇನ್ನೊಂದೇನ್ರಿ ಕಂಪಲ್ಸರಿ ರಿಟೈರ್ಮೆಂಟ್. ಸ್ಯಾಕ್ರಿಫೈಸ್ ಕೊಡ್ಲೇಬೇಕು. ಕಂಪಲ್ಸರಿಯಾಗಿ ಕೊಟ್ರೆ ಏನ್ ಕಲ್ತ್ಕೊಂತೀರಾ ನೀವು? ರಿವಾರ್ಡ್ ಕಳ್ಕೊಂಡ್ಬಿಡ್ತೀರಾ. ವಾಲಂಟಿಯರ್ ಕೊಟ್ರೆ ರಿವಾರ್ಡ್ ಗೆಲ್ತೀರಾ, ಪ್ರೈಸ್ ಏನ್ ಮಾಡ್ತೀರಾ? ಗೆಲ್ತೀರಾ. ಅದಕ್ಕೆ ನಮ್ಮ ಜೀವನದಲ್ಲಿ ಅಪೋಸ್ಟಲರು ಹೇಳೋವಂಥ ಎಲ್ಲಾ ತರ ಶೋಧನೆಗಳು ಬರ್ತದ್ರಿ. ಏನ್ ಬರ್ತದೆ ಶೋಧನೆಗಳು? ನೋಡಿ ಓದೋಣ. ರೋಮಾಪುರದಲ್ಲಿ 8:35. ರೋಮಾಪುರದಲ್ಲಿ 8ನೇ ಅಧ್ಯಾಯ 35ನೇ ವಾಕ್ಯ. ಬ್ರದರ್ಸ್ ಸಿಸ್ಟರ್ಸ್ ಯಾರು ಓದ್ತೀರಾ? ಓದ್ಲಾ? ಓದಿ ರಮೇಶ್ ಬ್ರದರ್. ಕ್ರಿಸ್ತನ ಪ್ರೀತಿಯಿಂದ ಹ್ಮ್. ನಮ್ಮನ್ನು ಅಗಲಿಸುವವರು ಯಾರು? ಹ್ಮ್. ಕಷ್ಟವು, ಹ್ಮ್. ಸಂಕಟವು, ಹ್ಮ್. ಹಿಂಸೆಯು, ಹ್ಮ್. ಅನ್ನವಿಲ್ಲದಿರುವುದು, ಹ್ಮ್. ವಸ್ತ್ರವಿಲ್ಲದಿರುವುದು, ಹ್ಮ್. ಗಂಡಾಂತರವು, ಹ್ಮ್. ಖಡ್ಗವು. ಇವೆಲ್ಲ ಐತೆ ಅಂತ ಅರ್ಥ. ಇವೆಲ್ಲ ಬರ್ತಾವ್ರಿ ಅಲ್ದರ ಏನ್ರಿ? ಇವೆಲ್ಲ ವಿಷಯಗಳಲ್ಲಿ ನಾವ್ ಹೆಂಗಿದೆ ಅಂತೆ? ಪೂರ್ಣ ಜಯಶಗಳಾಗುತ್ತೇವೆ. ಪೂರ್ಣ ಜಯಶರಾದ್ರೆ ಸ್ವಚಿತ್ತವಾಗಿ ನೆಲ್ಲ ಮಾಡ್ಬೇಕ್ರಿ. ಜಯಿಸಂತವ್ರೇನ್ರಿ ಆಗ್ಬೇಕು. ಕರ್ತನಲ್ಲಿ ಪ್ರೀತಿಗಳೇ ಯಾವಾಗ ಈ ತರ ಎಲ್ಲ ಹಿಂಸೆ ಬರ್ತದೋ ಮರಣದ ಭಯದಿಂದ ಎಷ್ಟೋ ಜನ ಹಿಂದಕ್ಕೆ ಹೋಗ್ಬಿಡ್ತಾರೆ. ಎಷ್ಟೋ ಜನ ಏನಾಗ್ಬಿಡ್ತಾರೆ ಗೊತ್ತಾ? ನಿರಾಸೆಯಾಗಿ ಕುಗ್ಗೋಗಿ ಏನಾಗ್ಬಿಡ್ತಾರೆ? ಹಿಂದಕ್ಕೆ ಹೋಗ್ಬಿಡ್ತಾರೆ. ಕೊಟ್ಟಂತ ಬಲಿನ ಏನ್ ಮಾಡ್ತಾರೆ? ದೇವರಿಂದ ವಾಪಸ್ಸು
ಕಿತ್ಕೊಂಡ್ಬಿಡ್ತಾರೆ. ಯಾಕೆ? ಮರಣದ ಭಯ. ಅಲ್ವರ ಸೈತಾನ್ ಏನ್ ಮಾಡೋಣ ಎಲ್ಲಾರನು ಎಲ್ಲಾನು ಗ್ರಿಪ್ಪಲ್ಲಿ ಇಟ್ಕೊಂಡ್ಬಿಟ್ಟವನೆ. ಅಲ್ವರ ಅಯ್ಯೋ ಎಲ್ಲಿ ಸತ್ತೋಗ್ಬಿಡ್ತಿದ್ದ ಮರಣದ ಭಯಿಂದ ಏನ್ ಮಾಡೋಣ ಎಲ್ಲಾನು ಗ್ರಿಪ್ಪಲ್ಲಿ ಇಟ್ಕೊಂಡು ನೋಡಿರ್ತೀನಿ. ವಾಕ್ಯ ಓದನಲ್ಲಿ ಹೀಬ್ರೂಸ್ 2:15 ಜಮ್ಮಾ ಅಷ್ಟೇ ಓದ್ಬೋದಾ? ಹೀಬ್ರೂಸ್ 2:15. ಓಕೆ, ಅಮೃತ ಸಿಸ್ಟರ್ ಓದ್ತಿರಲ್ಲ, ಏನಿದ್ದೀರಾ? ಹಾ, ಓಕೆ, ನೂತನ ಮೊದಲು ಓದಿ. ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲಿ ಎಲ್ಲ ದಾಸತ್ವದೊಳಗಿರುವನು ಬಿಡಿಸುವನಕ್ಕೂ ಅವರಂತೆ ರಕ್ತಮಾಂಸಧಾರಿಯಾದನು. ನೋಡ್ರ, ಮರಣದ ಭಯದ ದೆಸೆಯಿಂದ ಜೀವಮಾನವೆಲ್ಲ ದಾಸತ್ವಲ್ಲೇ ಇದ್ರಂತೆ. ಅದರ ಏನ್ ಮರಣ ಭಯ ಅಂತಂದ್ರೆ ಕಳ್ಕೊಂಡ್ಬಿಡ್ತೀನಿ. ಈಗ ಆಫೀಸಲ್ಲಿ ಕೆಲ್ಸಕ್ಕೆ ಬರಲ್ಲ ಅಂತಂದ್ರೆ ಕೆಲ್ಸ ಏನ್ ಮಾಡ್ತೀನಿ, ತೆಗ್ಬಿಡ್ತೀನಿ ಅಂತಂದ್ರೆ ಏನ್ ಮಾಡ್ತಾರೆ, ಭಯದಿಂದ ಎಲ್ಲ ಕೆಲಸ ಬಿಟ್ಟು ಓಡೋಗ್ಬಿಡೋದು. ದೇವ್ರದ್ದು ಬಿಟ್ಬೇಕಾದ್ರೆ ಓಡೋಗ್ಬಿಡ್ತಾರೆ. ಯಾಕೆ? ಭಯ. ಅದೇ ತರ ಮರಣದ ಭಯದಿಂದ ಸೈತಾನ್ ಇಡೀ ಲೋಕ ಜನಗಳು ಏನ್ ಮಾಡೋಣ ಗ್ರಿಪ್ಪಲ್ಲಿ ಇಟ್ಕೊಂಡಂತಾರೆ. ಇವ್ರು ಹೆಂಗೆ ಅಂದ್ರೆ ದೊಡ್ಡ ಸಮೂಹ ಏನಕ್ಕೆ ಸಿಂಹಾಸನ ನಿಂತವ್ರೆ ಅಂತಂದ್ರೆ ಇವ್ರಿಗೆ ದೇವ್ರಿಗೆ ವಾಲಂಟಿಯರ್ಗೆ ಮಾಡಕ್ ಹೋಗಲ್ಲ. ಯಾವಾಗ ಹಿಂಸೆ ಕಷ್ಟ ಸಂಕಟಗಳು ತನ್ನ ಜೀವನದಲ್ಲಿ ಬರ್ತದೋ ಆವಾಗ ಏನ್ ಮಾಡ್ತಾರೆ, ದೇವ್ರಿಗೆ ಏನ್ರಿ ಮಾಡಕ್ ಹೋಗ್ತಾರೆ ಅಲ್ವರ. ಇವಾಗ ನಾವು ದೇವ್ರನ್ನ ಯಾವಾಗ ನಂಬಬೇಕು? ಚೆನ್ನಾಗಿರ್ಬೇಕಾರಲ್ಲ ರೀ, ಕಷ್ಟ ಸಲ ನಾವು ದೇವ್ರ ನಂಬಬೇಕು. ಆದ್ರೆ ಇವ್ರು ಹೆಂಗೆ ಅಂತಂದ್ರೆ ದೇವ್ರು ಇವ್ ಜೀವನದಲ್ಲಿ ಕಷ್ಟ ಸಂಕಟ ಬಿಡ್ಬೇಕಾದ್ರೆ ದೇವ್ರನ್ನ ಬಿಟ್ಟು ದೂರ ಓಡ್ಬಿಡ್ತಾರೆ. ಅದ್ರ ಅವಾಗ ಏನ್ ಮಾಡೋದು ಏನ್ರಿ, ದೇವ್ರನ್ನ ಶಿಕ್ಷೆ ಕೊಟ್ಟಿ ಕರ್ಕೊಂಬರ್ಬೇಕಾರೆ ಅವಾಗ ಮಾತ್ರ ಏನ್ ಮಾಡೋದು ದೇವ್ರನ್ನ, ಅಯ್ಯೋ ದೇವ್ರೇ ಅಂತ ಏನ್ ಮಾಡೋದು ಅವಾಗ ದೇವ್ರನ್ನ ಹುಡ್ಕೋದು. ಅಂದ್ರೆ ಆದ್ರೂ ಇಟ್ ಈಸ್ ಎ ವೇಸ್ಟ್ ಆಫ್ ಟೈಮ್. ಕಾಲ ಏನಾಗಿರ್ತಾರೆ, ಮಿಂಚೋಗಿರ್ತಾರೆ. ಅದಕ್ಕೆ ನೋಡ್ಬೇಕಾರೆ ಇವ್ರು ಸಿಂಹಾಸನ ಮುಂದೆ ಇರೋದು ಅಂತ ಹೇಳೋದು. ಅದರ ಆಮೇಲೆ ಇವ್ರ ಕೈಲಿ ಏನಪ್ಪ ಇತ್ತು ಅಂತ ನೋಡ್ತೀವಿ ಅಂದ್ರೆ ಖರ್ಜೂರದ ಗರಿಗಳಿತ್ತು ಅಂತ ಹೇಳ್ತಾರೆ. ಬಿಳಿ ನಿಲುವಂಗಿನ ಹಾಕೊಂಡಿದ್ರು, ಖರ್ಜೂರ ಗರಿಗಳೇ ಅಂತಂತೆ ಇತ್ತು ಅಂತ ಹೇಳ್ತಾರೆ. ಅದರ ಏನಿದು ಖರ್ಜೂರದ ಗರಿ? ಖರ್ಜೂರ ಗರಿ ಅನ್ನೇನು ನಮ್ಗೆಲ್ಲ ಚೆನ್ನಾಗಿ ಅರ್ಥ ಇದಲ್ವಾ? ಏನ್ರಿ, ಯೇಸು ಕ್ರಿಸ್ತ ಯೆರೂಸಲೇಮ್ ಬರ್ಬೇಕಾದ್ರೆ ಅಲ್ಲಿರಂತ ಇಸ್ರೇಲ್ ಜನಗಳೆಲ್ಲರೂ ಯೇಸು ಕ್ರಿಸ್ತನ ಹೆಂಗ್ ಸ್ವಾಗತ ಮಾಡ್ತಾರೆ? ಹೊಸಾನ ಹೊಸಾನ, ಗರಿಯ ಮೂಲಕ. ದಾವೀದನ ಕುಮಾರನ್ ಹೊಸಾನ ಅಂತಂದ್ಬಿಟ್ಟು ಖರ್ಜೂರ ಗರಿ ಇಟ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಸ್ವಾಗತ ಮಾಡ್ತಾರೆ. ಅದರ ಹಳೆ ಕಾಲದಲ್ಲಿ ಖರ್ಜೂರ ಗರಿ ಇಟ್ಬಿಟ್ಟು ಯಾರನ್ನ ಸ್ವಾಗತ ಮಾಡ್ತಾರೆ ಅಂದ್ರೆ ಯುದ್ಧಕ್ಕೆ ಹೋಗಿ ರಾಜರು ಯುದ್ಧನ ಜಯಿಸ್ಕೊಂಡು ತಿರ್ಗಾ ಬರ್ತಾ ಇರ್ಬೇಕಾರೆ ಅವ್ರನ್ನ ಖರ್ಜೂರ ಗರಿ ಇಟ್ಬಿಟ್ಟು ಸ್ವಾಗತ ಮಾಡ್ತಾ ಇದ್ರು. ಎಲ್ಲಿ ಕೊಟ್ಟವ್ರೆ? ಓದೋಣ ಎಲ್ಲಿ? ಯೋಹಾನ 12ನೇ ಅಧ್ಯಾಯ 13 ಮತ್ತೆ 14ನೇ ವಾಕ್ಯ. ಖರ್ಜೂರದ ಗರಿಗಳನ್ನು ಹ್ಮ್ ತಕ್ಕೊಂಡು ಹ್ಮ್ ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು ಹ್ಮ್ ಜಯ ಹ್ಮ್ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನೋಡ್ರ ಇಸ್ರೇಲಿನ ಅರಸನಿಗೆ ಆಶೀರ್ವಾದ ನೋಡ್ರ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆಯ ಮರಿಯನ್ನು ತರಿಸಿಕೊಂಡು ಅವರ ಮೇಲೆ ಕೂತುಕೊಂಡನು. ಇದರಿಂದ ನೋಡ್ರ ಸಾಕ್ ಬಿಡಿ ಬಿಡ್ತಾರೆ ಅಲ್ದ್ರ ನೋಡ್ಬೇಕು. ಆರ್ಭಟಿಸಿದ್ರು, ಜಯ ಅಂತಂದ್ಬಿಟ್ಟು ಅದರ ಆಶೀರ್ವಾದ. ಅದೇನು ಸೈನ್ ಆಫ್ ವಿಕ್ಟರಿ. ಇವ್ರ ಕೈಲಿ ಖರ್ಜೂರ ಗರಿ ಇದೆ ಅಂತ ಏನಪ್ಪಾ ಅಂದ್ರೆ ನಾವು ಜಯಿಸಿದ್ದೀರಪ್ಪ, ಇಲ್ಲ ಅಂತಲ್ಲ ಅಂತ. ಯಾವಾಗ ಜಯಿಸಿದ್ಯಪ್ಪ? ನೀನ್ ಸ್ವಂತವಾಗಿ ಜಯಿಸಿದ್ಯಾ ಅಂದ್ರೆ ಇಲ್ಲ, ನಾವು ಸ್ವಂತವಾಗಿ ಜಯಿಸಿಲ್ಲ. ಯಾವಾಗ ದೇವ್ರು ನಮ್ಮನ್ನ ಕಂಪೇಲ್ ಮಾಡಿದರೋ, ಬಲವಂತ ಮಾಡಿದರೋ, ಅವಾಗ ಮಾತ್ರ ಏನ್ ಮಾಡ್ತೀನಿ, ದೇವ್ರಿಗೆ ವಿಧೇಯನಾಗಿರ್ತೀನಿ. ಇಂಥ ವಿಧೇಯತೆ ದೇವ್ರಿಗೆ ಬೇಡ ರೀ. ಅಂದ್ರೆ ಮನಸ್ಪೂರ್ವಕವಾಗಿ ಏನ್ರಿ ದೇವ್ರಿಗೆ ಬಿದ್ದಿದ್ವಿ. ಅದಕ್ಕೆ ನೋಡ್ಬೇಕಾರೆ ಆ ಕಾರಣದಿಂದ ಮುಂದೆ ಇದ್ದರಂತೆ ಸಿಂಹಾಸನ ಮುಂದೆ ಖರ್ಜೂರಿಗಳೇ ಇಟ್ಟಿರೋದ್ರಿಂದ. ಅಲ್ಲರ ಆಮೇಲೆ ಬಿಳಿ ನಿಲ್ವಂಗಿ ಹಾಕಿದ್ರಂತೆ. ಇದೇನು ಬಿಳಿ ನಿಲ್ವಂಗಿ? ನೋಡಿ ಓದೋಣ ಇದೇ ಪ್ರಶ್ನೆನ ಅಲ್ಲಿ ದೇವ್ರಿಗೆ ಕೇಳ್ತಾರೆ. ಇಲ್ಲಿ ಪ್ರಕಟಣೆ 7ನೇ ಅಧ್ಯಾಯ 13 ಮತ್ತೆ 14. ಯಾರೋ ಬೇರೆ ಬ್ರದರ್ ಸಿಸ್ಟರ್ಸ್ ಓದ್ತೀರಾ? ಇಲ್ಲಿ ನಮ್ಮ ರಮೇಶ್ ಬ್ರದರ್, ಸೈಮನ್ ಸೊಸಾಲಿಕರ್, ರಾಜು ಬ್ರದರ್. ಓದ್ತೀನಿ ಬ್ರದರ್. ಓದ್ರಿ ಬ್ರದರ್. 13-14 ಬ್ರದರ್. 7ನೇ ಅಧ್ಯಾಯ 13 ಮತ್ತೆ 14 ಬ್ರದರ್. ಓಕೆ ಬ್ರದರ್, ಓದ್ತೀನಿ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು ಎಂದು ನನ್ನ ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದನು. ಅವನು ನನಗೆ, ಇವರು ಆ ಮಹಾ ಸಿಂಹಾಸನವನ್ನು ಅನುಭವಿಸಿ ಬಂದವರು. ಯಜ್ಜದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ನೋಡ್ರ ಯಾರಪ್ಪ ಇವರು ಅಂತಂದ್ರೆ, ಇವರು ಬಿಳಿ ನಿಲುವಂಗಿ ತೊಟ್ಟಿರೋ ಯಾರಪ್ಪ ಅಂತಂದ್ರೆ ತನ್ನ ಬಿಳಿ ನಿಲುವಂಗಿಗಳನ್ನ ಏನ್ರಿ ಮಹಾಹಿಂಸೆಯಲ್ಲಿ ಯಜ್ಞದ ಕುರಿಯಾದಾತನ ರಕ್ತದ ತೊಳ್ಕೊಂಡ್ ಬಂದವರಂತೆ. ಹಂಗಾರೆ ಏನಿದೆ ನೀತಿ ವಸ್ತ್ರ? ಇದ್ಯಾರೋ ಬಿಳಿ ವಸ್ತ್ರ? ಇದೇನಕ್ಕೆ ಯಜ್ಞದ ಕುರಿಯಾದಾತನ ರಕ್ತದನ್ನ ಉಪಯೋಗಿಸ್ಕೊಂಡು ಮಹಾಹಿಂಸೆ ತೊಳ್ಕೊಂಡ್ರು? ಹಂಗಾರೆ ವಸ್ತ್ರ ಏನಾಗಿರ್ಬೇಕು? ಗಲೀಜಾಗಿರ್ಬೇಕು ಅಂತ ಅರ್ಥ. ಏನಿದ್ ನೀ ವಸ್ತ್ರ ಅಂದ್ರೆ ನಮಗೆ ವಸ್ತ್ರ ಕೊಟ್ಟಿದ್ದೀರಾ? ಎಸ್, ನಮ್ಗೆ ವಸ್ತ್ರ ಕೊಟ್ಟವ್ರೆ.
ನಮ್ಮೆಲ್ಲ ನೀತಿವಂತಿಕೆ ದೇವ್ರ ಮುಂದೆ ಹೆಂಗಿದೆ ಅಂತೆ, ಚಿಂದಿ ಬಟ್ಟೆ ತರ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ಏಷಯ 64:6, ಐಸೆಯ 64:6. ಅಮೃತ ಸಿಸ್ಟರ್ ಓದ್ತೀರಾ? ನೆಟ್ವರ್ಕ್ ಇದೆಯಾ? ಲೈನೇ ಇದ್ದೀರಾ? ಸರಿ, ಓಕೆ. ಜಿಮ್ ಮಾಸ್ಟರ್ ಬ್ರದರ್ ಓದ್ತೀನಿ. 64:6 ಅಲ್ವಾ? ಹಾ. ನಾವೆಲ್ಲರೂ ಅಶುದ್ಧನು ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಾವೆಲ್ಲರೂ ತರೆಗಳೆಲ್ಲೋ ಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನೋಡ್ರ, ನಮ್ಮೆಲ್ಲ ನೀತಿವಂತಿಕೆ ಹೆಂಗಿದೆ ಅಂತ ದೇವ್ರ ದೃಷ್ಟಿಯಲ್ಲಿ ಚಿಂದಿ ಬಟ್ಟೆ ರೀ, ಅರ್ಧೋಗಿರೋ ಬಟ್ಟೆ ನೋಡಿ ಆ ಥರ ಏನಾಗಿದೆ ಅಂತೆ ನಮ್ಮ ದೇವ್ರ ದೃಷ್ಟಿಯಲ್ಲಿ ಇದ್ರೆ ಅಂತ. ಆಮೇಲೆ ಎಂಥ ಒಳ್ಳೆ ಕೆಲಸ ಮಾಡಿದ್ರಿ ಹೆಂಗಿದೆ ಅಂತೆ ಇದೆ. ಯಾಕಂದ್ರೆ ನಮ್ಮ ನೀತಿವಂತಿಕೆ ಮುಂದೆ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವ್ರು ಪರಿಶುದ್ಧರು. ಅದಕ್ಕೆ ದೇವ್ರು ಏನ್ ಮಾಡೋರು ಅಂದ್ರೆ, ಸರಿಪ್ಪ ಪಾಪಿನ ಕರೀತಾ ಇದ್ದೀನಿ, ಬಟ್ಟೆ ಚಿಂದಿ ಬಟ್ಟೆ ಆಗ್ಬಿಡೈತೆ, ಹಂಗೇನ್ ಮಾಡ್ರಿ ಇವಾಗ ಒಂದು ಒಳ್ಳೆ ವಸ್ತ್ರ ಅನ್ಕೊಡಿ ಅಂತ ಅಂದ್ಬಿಟ್ಟು ಕ್ರಿಸ್ತ ಯೇಸುವಿನ ನೀತಿನ ನಮ್ಗೆ ಧರಿಸಿದ್ದಾರೆ. ಆ ವೈಟ್ ಬಟ್ಟೆ ಹಾಕೊಂಡಿರೋದು ನಾವ್ ಹೆಂಗಿದ್ರಿ ಇವಾಗ ದೇವ್ರ ದೃಷ್ಟಿಯಲ್ಲಿ? ನೀತಿವಂತರಾಗಿದ್ದೀರಿ. ಎಲ್ಲೈತೆ ವಾಕ್ಯ ನೋಡಿ, ಓದನ. ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ. ಪ್ರಕಟಣೆ 19ನೇ ಅಧ್ಯಾಯ 8ನೇ ವಾಕ್ಯ. ಪ್ರವೀಣ್ ಕುಮಾರ್ ಬ್ರದರ್ ಓದ್ತೀರಾ? ಶಾಂತ್ ಕುಮಾರ್ ಬ್ರದರ್ ಓದ್ಬೋದಾ? ಓಕೆ. ಸುವರ್ಣ ಸಿಸ್ಟರ್ ಓಕೆ. ಶ್ವೇತಾ ಸಿಸ್ಟರ್ ಓದ್ತೀರಾ? ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ದೇವರ ಜನರ ಸತ್ಕಾರ್ಯಗಳು. ಇಂಗ್ಲಿಷ್ ಬರ್ತಾ ರೈಟಸ್ನೆಸ್ ಆಫ್ ದ ಸೈನ್ಸ್ ಅಂತ ಬರ್ತಾರೆ. ಈ ರೈಟಸ್ನೆಸ್, ಈ ನೀತಿವಂತಿಕೆ ಬಂದಿರೋದು ಯಾರ ಮುಖ ಅಂದ್ರೆ ಕ್ರಿಸ್ತ ಯೇಸುವಿನ ನೀತಿ ವಸ್ತ್ರದ ಮುಖಾಂತರ ರೀ. ಅಲ್ವರ? ಇವಾಗ ಈ ನೀತಿ ವಸ್ತ್ರ ನಾವೇನ್ ಮಾಡ್ಬೇಕು? ನೀಟಾಗಿ ಇಟ್ಕೊಬೇಕು. ನೋಡ್ರಿ, ನಾವು ಶುದ್ಧವಾಗಿ ಇಟ್ಕೊಬೇಕು. ಹೆಂಗ್ ಶುದ್ಧವಾಗಿ ಇಟ್ಕೊಬೇಕು? ನಾವು ಲೋಕದಲ್ಲಿ ಇರ್ಬೇಕಾದ್ರೆ ಈ ನೀತಿ ವಸ್ತ್ರದ ಮೇಲೆ ಏನಾಗ್ತದೆ, ಒಂದೊಂದು ಕರೆಗಳು ಬರ್ತಾರೆ. ಯಾವಾಗ ಬರ್ತದೆ? ನಾವು ಯಾವಾಗ ಲೋಕದಲ್ಲಿ ಒಂದು ತಪ್ಪು ಮಾಡ್ತಿರೋ, ನಮ್ಮ ಮಾತಲ್ಲಿ ಏನ್ರಿ, ನಮ್ಮ ನಡತೆಯಲ್ಲಿ ಏನ್ರಿ, ಆಮೇಲೆ ಏನ್ರಿ ಆಲೋಚನೆಯಲ್ಲಿ ಯಾವಾಗ ಒಂದು ತಪ್ಪು ಮಾಡ್ತಿರೋ, ಪಾಪ ಮಾಡ್ತಿರೋ, ನಮ್ಮ ನೀತಿ ವಸ್ತ್ರ ಮೇಲೆ ಒಂದು ಕರೆ ಬಂದ್ಬಿಡ್ತಾರೆ. ಅದನ್ನ ಏನ್ ಮಾಡ್ಬೇಕು? ಇಮ್ಮಿಡಿಯೇಟಾಗೆ ತೊಳ್ಕೊಂಬಿಡ್ಬೇಕ್ರಿ. ತೊಳ್ಕೊಂಬಿಟ್ರೆ ಏನಾಗ್ಬಿಡ್ತದೆ? ಶುಭ್ರ ಆಗ್ಬಿಡ್ತದೆ. ತೊಳೆದಿರ ಹಂಗೆ ಬಿಟ್ಬಿಟ್ರೆ ಹೆಂಗಿರ್ತಾರೆ? ಯೋಚನೆ ಮಾಡಿರ್ತೀರಿ, ಅದು ಶುಭ್ರವಾಗಿರ್ತಾರ? ಇಲ್ಲ ರೀ. ಅಲ್ವರ? ಏನಾಗ್ತಾರೆ ನೋಡಿ, ವೈಟ್ ಬಟ್ಟೆ ನೋಡಿರ್ತೀವಿ, ವೈಟ್ ಬಟ್ಟೆ ಮೇಲೆ ಒಂದು ಚಿಕ್ಕ ಇಂಕ್ ಕರೆ ಬಿದ್ದುಬಿಟ್ರೆ ಹೆಂಗಿರ್ತಾರೆ? ತುಂಬಾ ಬ್ರೈಟ್ ಹಂಗೆ ಕಾಣಿಸ್ತದೆ ನೋಡಿರ್ತೀರಿ. ಅದನ್ನ ಏನ್ ಮಾಡ್ತೀರಿ? ಇಮ್ಮಿಡಿಯೇಟಾಗಿ ಅಲ್ಲೇ ತೊಳ್ಕೊಂಡ್ಬಿಡ್ತೀರಿ. ಯಾಕೆ? ಬಿಳಿ ಬಟ್ಟೆ ಮೇಲೆ ಕರೆ ಬಿದ್ದರೆ ಹೋಗಲ್ಲ ಅಲ್ವರ? ಅದನ್ನೇನ್ ಮಾಡ್ತೀವಿ? ಇಮ್ಮಿಡಿಯೇಟ್ ಹೋಗಿ ನೀರು ಹಾಕ್ಬಿಡ್ತೀವಿ ಅಂತ ತೊಳ್ಕೊಂಡ್ಬಿಡ್ತೀವಿ. ಇದೇ ಥರ ಒಂದು ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಇಮ್ಮಿಡಿಯೇಟಾಗಿ ದೇವತೆ ಪ್ರಾರ್ಥನೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ನಾವು ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ, ಅಯ್ಯೋ ದೇವರೇ ಈ ಥರ ಮಾಡ್ಬಿಟ್ಟೆ, ನಾನು ಕ್ಷಮಿಸ್ಬಿಡೋ, ತಪ್ಪಾಗೋಯ್ತು, ಕ್ಷಮಿಸ್ಬಿಡೋ, ಕ್ರಿಸ್ತ ಯೇಸುವಿನ ನಮ್ಮ ಪಾಪಗಳನ್ನ ಕ್ಷಮಿಸು ಅಂತಂದ್ರೆ ನಮ್ಗೆ ಏನ್ ಮಾಡ್ತೀವಿ? ದೇವರ ವಸ್ತ್ರನ ಅವಾಗೆ ತೊಳೆದಾಕ್ಬಿಡ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ತೊಳೆದೇ ಇಲ್ಲ. ಅಯ್ಯೋ ಬೆಳಿಗ್ಗೆ ಪ್ರೇಯರ್ ಮಾಡಿದ್ರೆ ರಾತ್ರಿ ಮಲಗಬೇಕಾರೆ. ಇನ್ನು ಕೆಲವು ಜನ ಹೆಂಗಿರ್ತಾರೆ ಅಂತಂದ್ರೆ ಪ್ರೇಯರೇ ಮಾಡಲ್ಲ ರೀ, ವರ್ಷಕ್ಕೆ ಒಂದೇ ಸರಿ ಪ್ರೇಯರ್ ಮಾಡೋದು, ಕ್ರಿಸ್ಮಸ್ ಟೈಮಲ್ಲಿ, ಇಲ್ಲ ನ್ಯೂ ಇಯರ್ ಟೈಮಲ್ಲಿ, ಇಲ್ಲ ಅಂದರೆ ಗುಡ್ ಫ್ರೈಡೆ ಟೈಮಲ್ಲಿ. ಪ್ರೇಯರೇ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಏನ್ರಿ, ಅವ್ರು ಬೇಕಾಗಿಲ್ಲ. ಅವಾಗ ಏನಾಗ್ಬಿಡ್ತಾರೆ? ವಸ್ತ್ರ ಏನಾಗ್ಬಿಡ್ತಾರೆ? ಕಂಪ್ಲೀಟಾಗಿ ಗಲೀಜಾಗ್ಬಿಡ್ತಾರೆ. ಇಂಥವ್ರೇ ಅಂತಾರೆ ದೊಡ್ಡ ಸಮೂಹ. ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಎಲ್ಲಾ ವಿಚಾರಗಳನ್ನ ದೇವರ ತೊಗೊಂಡೋಗಲ್ಲ. ವಸ್ತ್ರ ಏನಾಗೋಯ್ತು? ನೀತಿ ವಸ್ತ್ರ ಏನಾಗೋಯ್ತು? ಗಲೀಜಾಗೋಯ್ತು. ಅದ್ರ ಯೋಚನೆ ಮಾಡಿರ್ತೀನಿ, ಬಿಳಿ ವಸ್ತ್ರ ಫುಲ್ ಗಲೀಜಾಗ್ಬಿಟ್ರೆ ನಾವು ಮನೇಲಿ ವಾಶ್ ಮಾಡಕ್ ಆಯ್ತದ? ಹೇಳ್ರಿ. ಬಿಳಿ ಬಟ್ಟೆ ಫುಲ್ ಗಲೀಜಾಗ್ಬಿಟ್ರೆ ಮನೇಲಿ ನಾವು ಬ್ರಷ್ ಹಾಕೊಂಡು ಕ್ಲೀನ್ ಮಾಡಿದ್ರೆ, ಸೋಪ್ ಹಾಕೊಂಡು ಕ್ಲೀನ್ ಮಾಡಿದ್ರೆ ಹೋಗ್ತದ? ಎಲ್ಲಿ ಕೊಡ್ಬೇಕು? ಡ್ರೈ ಕ್ಲೀನ್. ಕರೆಕ್ಟ್. ದೋಬಿ ಕೊಡ್ಬೇಕು. ದೋಬಿ ಇವಾಗ ಏನ್ ಮಾಡ್ತಾನೆ? ಅವ್ನು ಡ್ರೈಯಾಗಿ ಕ್ಲೀನ್ ಮಾಡ್ತಾನ? ಇಲ್ಲ ರೀ, ಸೋಡಾ ಗಿಡ ಹಾಕ್ತಾನೆ, ಕೆಮಿಕಲ್ ಹಾಕ್ತಾನೆ. ಕೆಮಿಕಲ್ ಹಾಕ್ಬಿಟ್ಟು ಹೆಂಗ್ ಹೊಡಿತಾನೆ? ಬಟ್ಟೆನ ಹೆಂಗ್ ಹೋಗಿತಾನೆ? ದಬಾ 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 ಅಂತ ಎತ್ತಾಕಿ ಚೆನ್ನಾಗಿ ಇಟ್ಕೊಂಡು ಹೊಡೆದು ಚೆನ್ನಾಗಿ ತಿಕ್ತಾನೆ ನೋಡ್ರಿ. ಅವಾಗ ಎಂತ ಕರೆಯಿದ್ರು ಏನಾಗೋಯ್ತದೆ? ಹೊರ್ಟೋಗ್ಬಿಡ್ತದೆ. ಇದೇ ಕೆಲಸ ಮಾಡೋದು ಈ ದೊಡ್ಡ ಸಮೂಹ. ತನ್ನ ನೀತಿ ವಸ್ತ್ರನ ಗಲೀಜಾಗಿ ಮಾಡ್ಕೊಂಡಿರೋದ್ರಿಂದ ಏನಂತ ನೋಡಿದ್ರೆ ಮಹಾಹಿಂಸೆಯಲ್ಲಿ
ಅಲ್ವರ ಏನ್ ಮಾಡಂತೆ ಯೇಸು ಕ್ರಿಸ್ತನ ಒಂದು ರಕ್ತದಿಂದ ವಸ್ತ್ರ ತೊಳ್ಕೊಂಬಂದ್ರಂತೆ ರೀ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ನೋಡಿ ವಾಕ್ಯ ಓದೋಣ. ಮಲಾಕಿ 3ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ಮಲಾಕಿ 3rd ಚಾಪ್ಟರ್ ವರ್ಸಸ್ 2 and 3. ಎಜ್ರಾ ಬ್ರದರ್ ಓದ್ತೀರಾ? ಬ್ರದರ್ ಓದ್ತೀನಿ. ಆತನು ಬರುವ ದಿನವನ್ನು ಯಾರು ತಾಳರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು. ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನವಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕ್ಕಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯಗಳನ್ನು ತಂದೊಪ್ಪಿಸುವರು. ನೋಡ್ರ ಏನ್ರಿ ಯೇಸು ಕ್ರಿಸ್ತ ಹೆಂಗಿರ್ತಾರಂತೆ? ಅವ್ರು ಬರುವಂತ ದಿನ ಯಾರು ತಾಳವ್ರು ಹೆಂಗಿರ್ತಾರಂತೆ? ಅವರು ವಾಷಿಂಗ್ ಸೋಡಾ ತರ ಅವರಂತೆ, ರಿಫೈನಸ್ ಫೈರ್ ತರ ಇದಾರಂತೆ ರೀ, ಬೆಂಕಿ ತರ ಇದಾರಂತೆ. ಯೇಸು ಕ್ರಿಸ್ತ ಬೆಂಕಿ ಏನ್ ಮಾಡ್ತಾರೆ, ಹೆಂಗೆ ಚಿನ್ನ ಬೆಳ್ಳಿನ ಶೋಧಿಸಿ ಹೆಂಗ್ ನೋಡ್ತದೋ ಆ ತರ ಪ್ಯೂರಿಫೈ ಮಾಡೋಂಥ ಬೆಂಕಿ ತರ ಇದಾರಂತೆ. ಆಮೇಲೆ ಹೆಂಗಿದಾರಂತೆ ಏನ್ರಿ, ವಾಷಿಂಗ್ ಸೋಡಾ ತರ ಅವರಂತೆ. ಅದರ ಫುಲ್ಲರ್ ಸೋಪ್ ಅಂತ ಬರ್ತಾರೆ ಇಂಗ್ಲೀಷಲ್ಲಿ. ಏನು ಫುಲ್ಲರ್ ಸೋಪ್ ಅಂದ್ರೆ ಹೆಂಗೆ ಬಟ್ಟೆ ಹಾಕಿ ಹೋಗಿತಾರೆ, ಹೆಂಗೆ ಕೆಮಿಕಲ್ ಹಾಕ್ಬಿಟ್ಟು ಆ ಥರ ಇದಂತೆ. ಯೇಸು ಕ್ರಿಸ್ತ ಶುದ್ಧ ಮಾಡೋರ್ಗು ಬಿಡೋದೇ ಇಲ್ವಂತೀರಿ. ಅವರ ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ ಹೆಂಗಾಗ್ತಾರೆ, ಮಹಾಹಿಂಸೆ ರೀ. ಅಂದ್ರೆ ಇವರ ಜೀವಿತದಲ್ಲಿ ದೇವ್ರ ಹೆಂಗ್ ಗೊತ್ತಾ ಮಾಡ್ತಾರೆ, ಮಹಾಹಿಂಸೆ, ತೊಂದರೆಗಳು, ಭಯಂಕರ ವಿಪತ್ತುಗಳು, ಭಯಂಕರ ಸಮಸ್ಯೆಗಳನ್ನೇನು ಮಾಡ್ತಾರೆ ಅವ್ರ ಜೀವಿತದಲ್ಲಿ ಬಿಡ್ತಾರೆ. ಯಾಕೆ? ದೇವ್ರ ಮೇಲೆ ಪ್ರೀತಿ ಇರ್ಲಿಲ್ವಲ್ಲ, ಲೋಕದ ಮೇಲೆ ತುಂಬ ಪ್ರೀತಿ ಇರ್ತದೆ, ಲೋಕದಲ್ಲೇ ಮುಳುಗಿದ್ರಲ್ಲ, ಅದಕ್ಕೆ ಲೋಕದ ಮುಖಾಂತರ ಸಿಕ್ಕಾಪಟ್ಟೆ ತೊಂದರೆಗಳೇನು ಮಾಡ್ತಾರೆ ದೇವ್ರು ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ಲೋಕಾನ ಬಿಟ್ಟು ದೇವ್ರ ಕಡೆ ಬರ್ಬೇಕ್ರಿ. ಆ ಥರ ಏನು ಮಾಡ್ತಾರೆ ದೇವ್ರ ಅವ್ರ ಜೀವನದಲ್ಲಿ ಹಿಂಸೆಗಳನ್ನ ಕೊಡ್ತಾರೆ. ಆವಾಗ ಆ ಹಿಂಸೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮೊದಲು ಮಾಡಬೇಕಾಗಿರೋ ಕೆಲಸನ ಮಾಡ್ತಾರೆ. ಕ್ರಿಸ್ತ ಯೇಸುವಿಗೆ ಒಂದು ಬೆಲೆ ಕೊಡ್ದಿರ ಅಮೂಲ್ಯವಾಗಿರೋಂಥ ರಕ್ತನ ಕೇರ್ಲೆಸ್ ಆಗಿ ಎಣಿಸಿರೋದ್ರಿಂದ ಹಿಂಸೆ ಕೊಟ್ಟಾಗ ಏನು ಮಾಡ್ತಾರೆ, ಅಯ್ಯೋ ದೇವರೇ ನಮ್ಮ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸು. ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರ್ತದೆ. ಇಟ್ ವಿಲ್ ಬಿ ಟೂ ಲೇಟ್. ಯಾಕಪ್ಪ ಟೂ ಲೇಟ್ ಅಂತಂದರೆ ಪ್ರೈಸ್ ಏನು ಮಾಡಿದವರು ಕಳ್ಕೊಂಬಿಟ್ರು. ಆದರೂ ಒಂದು ಸೆಕೆಂಡ್ ಪ್ರೈಸ್ ಏನು ಮಾಡ್ತಾರೆ ಅವರು ಹೇಳ್ತಾರೆ, ಅದೇ ಫಸ್ಟ್ ಪ್ರೈಸ್ ಏನು ಮಾಡೋರು ಕಳ್ಕೊಂಬಿಟ್ರು ಅಂತ ಹೇಳ್ತಾರೆ. ಅದೇ ದೊಡ್ಡ ಸಿಂಹಾಸನ ಕೂತಂಥ ಅವಕಾಶ ಕಳ್ಕೊಂಬಿಟ್ಟು ಸಿಂಹಾಸನದ ಮುಂದೆ ಸರ್ವೆಂಟ್ಸ್ಗಳ ಥರ ಇರೋಂಥ ಅವಕಾಶ ಮಾಡ್ತಾರೆ ಸಿಕ್ತು ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ಕಡೆ ವಾಕ್ಯ ಹೋದ 1 ಕೊರಿಂಥ 3ನೇ ಅಧ್ಯಾಯ 11ರಿಂದ 15. ಅಮೃತ ಸಿಸ್ಟರ್ ಇದ್ದೀರಾ? ಸರಿ, ಅನಿತಾ ರೋಜಿ ಸಿಸ್ಟರ್ ಓದ್ಬೋದಾ? ವಾಕ್ಯ ಆಗ್ತಾರೆ ಓದಕ್ಕೆ? ಓದ್ತೀನಿ. 1 ಕೊರಿಂಥ 3ನೇ ಅಧ್ಯಾಯ 11ರಿಂದ 15 ಒಂದೊಂದೇ ವಾಕ್ಯ ಓದ್ಕೊಂಡು ಹೋಗೋಣ ಸಿಸ್ಟರ್. ಓದಿ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ನೋಡ್ರ, ಹಾಕಿರೋಂಥ ಅಸ್ತಿವಾರ ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನ ಮೇಲೆ ನಾವೆಲ್ಲ ಕಟ್ಟಬೇಕು ಅಂತೆ. ಹೆಂಗ್ ಕಟ್ಟಬೇಕು? ಕಂಟಿನ್ಯೂ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಯಾರು ಹಾಕಲಾರರು, ಅವರೇ ಫೌಂಡೇಶನ್, ಅವ್ರ ಮೇಲೆ ಎಲ್ಲ ಕಟ್ಟಬೇಕು. ನೆಕ್ಸ್ಟ್, ಆ ದಿನವು ಬೆಂಕಿಯೊಡನೆ ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ನೋಡ್ರ ಏನ್ರಿ, ಅವನು ಏನ್ ಬೇಕಾದ್ರೆ ಕಟ್ಟಬೋದಂತೆ. ಏನೋ ಫೌಂಡೇಶನ್ ಜೀಸಸ್ ಕ್ರೈಸ್ಟ್, ಅದ್ಮೇಲೆ ಹೆಂಗ್ ಕಟ್ಟಬೇಕಂತೆ? ಅವನು ಕಟ್ಟಬೇಕಂತೆ. ಏನಲ್ಲಿ ಕಟ್ಟಬೇಕು? ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು, ಆಪು, ಕಟ್ಟಿಗೆ, ಇದರಲ್ಲೆಲ್ಲ ಕಟ್ಟಬೋದಂತೆ. ಇವಾಗ ನೀವೇ ಹೇಳ್ರಿ, ಕರ್ತನಲ್ಲಿ ಪ್ರೀತಿ ಅಂತವ್ರುಗಳೇ, ಇವಾಗ ಮನೆ ಯಾವ್ದ್ರಲ್ಲಿ ಕಟ್ಟೋದಕ್ಕೆ ಈಸಿ? ಇಲ್ಲ 6 ವಸ್ತುಗಳು ಕೊಡ್ತಾರೆ: ಚಿನ್ನ, ಬೆಳ್ಳಿ, ರತ್ನಗಳು, ಹುಲ್ಲು, ಆಪು, ಕಟ್ಟಿಗೆ. ಅದರ ಇವಾಗ ತುಂಬಾ ಸುಲಭವಾಗಿ ಕಟ್ಟಬೇಕು ಅಂದ್ರೆ ಮನೆ ಯಾವ್ದ್ರಲ್ಲಿ ಕಟ್ಟಬಹುದು ಕಮ್ಮಿ ಖರ್ಚಲ್ಲಿ? ಹುಲ್ಲು, ಆಪು, ಕಟ್ಟಿಗೆ ಕಟ್ಬೋದಾ ಇಲ್ವಾ? ಖರ್ಚು ಕಮ್ಮಿ ತಾನೆ, ಜಾಸ್ತಿ ಪ್ರಯಾಸ ಬೇಕಾಗಿಲ್ಲ. ಅವ್ರ ಚಿನ್ನ, ಬೆಳ್ಳಿ, ರತ್ನಗಳು ಕಟ್ಟಬೇಕು ಅಂದ್ರೆ ಕಷ್ಟ. ಕೆಲವು ಜನ ಮನೆ ಕಟ್ಬೇಕಾದ್ರೆ ಹೇಳ್ಕೊಳ್ತ, ಅಯ್ಯೋ ನನ್ ಬೆವ್ರು ಸುರಿಸಿ ರಕ್ತ ಸುರಿಸಿ ಮನೆ ಕಟ್ಟಿನಪ್ಪ, ನನ್ನ ಜೀವನ ಎಲ್ಲ ಹಾಕ್ಬಿಟ್ಟಿದ್ದೀನಿ ಮನೆ ಮೇಲೆ ಅಂತ ಹೇಳ್ತಾರೆ. ಯಾಕೆ ಅಷ್ಟೊಂದು ಖರ್ಚು ಮಾಡೋರೆ ಇಟ್ಕೆಯಲ್ಲಿ ಕಟ್ಟೋದಿಕ್ಕೆ? ಇನ್ ಚಿನ್ನ ಬೆಳ್ಳಿಲಿ ಕಟ್ಬೇಕಂದ್ರೆ ಅಲ್ವರ ಯೋಚನೆ ಮಾಡಿರ್ತೀನಿ. ನಾನೇನು ಗೊತ್ತಾ ಅರ್ಥ? ಇಲ್ಲಿ ಕ್ರಿಸ್ತನ ನಂಬಿಕೆ ಮೇಲೆ ನಮ್ಮ ಗುಣಲಕ್ಷಣಗಳನ್ನ ಕಟ್ಟದ ಬಗ್ಗೆ ಹೇಳ್ತಾರದು.
ನಾವು ಕಟ್ಟಂತ ಗುಣ ಹೆಂಗಿರ್ಬೇಕು? ಚಿನ್ನದ ಥರ ಇರ್ಬೇಕ್ರಿ, ಬಂಗಾರ ಥರ ಇರ್ಬೇಕ್ರಿ, ಬೆಳ್ಳಿ ಥರ ಇರ್ಬೇಕ್ರಿ, ರತ್ನಗಳ ಥರ ಫಳ ಅಂತ ಕ್ರಿಸ್ತನ ಸ್ವಾರೂಪ್ಯ ಪ್ರಜ್ವಲಿಸೋ ಥರ ಇರ್ಬೇಕಂತೆ. ಅದರ ಸರಿ, ಇದು ಹೆಂಗೆ ಪರೀಕ್ಷೆ ಮಾಡೋದು? ಇವನು ಕಟ್ಟಿರೋದು ನಿಜವಾಗ್ಲೂ ಚಿನ್ನ, ಬೆಳ್ಳಿ, ರತ್ನ, ಹೌದು ನಿಜವಾಗ್ಲೂ ಅವ್ನು ಕಟ್ಟಿರೋ ಸೂಪರ್ ಕ್ಯಾರೆಕ್ಟರ್ಪ್ಪ, ಅದು ಹೆಂಗೆ ಚೆಕ್ ಮಾಡೋದು? ದೇವ್ರು ಚೆಕ್ ಮಾಡ್ತಾರಂತೆ. ಹಿಂಗೆ ಕಂಟಿನ್ಯೂ ಮಾಡಿ ಸರ್, ಹಂಗೆ ಮುಂದಕ್ಕೆ ಹೋದಿ. ನೆಕ್ಸ್ಟ್ ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಆ ಕೆಲಸ ಸ್ಪಷ್ಟವಾಗಿ ನೋಡಿಸುತ್ತೆ. ಏನ್ ನೋಡ್ತಾರೆ? ಬೆಂಕಿ ಸ್ಪಷ್ಟವಾಗಿ ನೋಡ್ಸಂತೆ. ಏನ್ ಮಾಡ್ತಾರೆ ಬೆಂಕಿ ತಗೊಂಡು? ಕಂಟಿನ್ಯೂ ಮಾಡಿ ಮುಂದಕ್ಕೆ. ಅವನವನ ಕೆಲಸವೆಂತದೋ ಆ ಬೆಂಕಿ ಶೋಧಿಸುವುದು. ನೋಡ್ರ, ಒಬ್ಬನು ಬೆಂಕಿ ಶೋಧಿಸ್ತದಂತೆ. ಬೆಂಕಿಯನ್ನೇನೋ ಯೇಸು ಕ್ರಿಸ್ತ ಮ್ಯಾಚ್ ಬಾಕ್ಸ್ ನಿಜವಾಗ ಬೆಂಕಿ ತತ್ತಾರ? ಬೆಂಕಿ ಅಂದ್ರೆ ಬೈಬಲ್ ಏನ್ರಿ? ಹೇಳ್ರಿ, ಬೆಂಕಿ ಏನು? ದೇವರ ಕೋಪ. ಶೋಧನೆ ಏನ್ರಿ? ದೇವ್ರು ನಮ್ಮನ್ನ ಏನ್ ಮಾಡ್ತಾರೆ? ಶೋಧನೆಗೆ ಒಳಪಡಿಸ್ತಾರೆ. ಶೋಧನೆಗಳಲ್ಲೇ ನಮ್ಮ ಗುಣ ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡೋದ್ರಿ. ಕರೆಕ್ಟಾ? ನಾವು ನಿಜವಾಗ್ಲೂ ಸತ್ಯಲ್ಲಿ ಇದಿರೋ ಇಲ್ಲ ನಮ್ಗೆ ಹೆಂಗ್ ಚೆಕ್ ಮಾಡ್ತಾರೆ ದೇವ್ರು? ಹಿಂಗೆ ಪುಟಕ್ಕೆ ಹಾಕ್ತಾರ ಬೆಂಕಿಯ ಪುಟ್ಟಕ್ಕೆ ಹಾಕ್ಬಿಟ್ಟು ನೋಡಿ ಮುಂದಕ್ಕೆ ಹೇಳ್ತಾರೆ. ಓದಿ ಇಷ್ಟ, ಕಂಟಿನ್ಯೂ ಮಾಡಿ ಹಿಂಗೆ. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ನೋಡ್ರ, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ನಷ್ಟವಾಗುವುದು. ಅರ್ಥ ಮಾಡ್ಕೊಳ್ರಿ. ಏನೋ ಕಟ್ಟಿದ್ದು ಉಳಿದ್ಬಿಟ್ಟ ಅಂತಂದ್ರೆ ಸಂಬಳ ಬರ್ತದ್ರಿ. ಕಟ್ಟಿ ಸುಟ್ಟೋಗ್ಬಿಟ್ರೆ ನಷ್ಟ ಅವನಿಗೆ ಅಲ್ವ? ಇವಾಗ ನೀವೇ ಹೇಳ್ರಿರ್ತೀನಿ, ಇವಾಗ 6 ವಸ್ತುಲ್ಲಿ ಮನೆ ಕಟ್ಟಿದ್ದಾರೆ. ಯಾವುದು? ಚಿನ್ನ, ಬೆಳ್ಳಿ, ರತ್ನ, ಹುಲ್ಲು, ಆಪು, ಕಟ್ಟಿಗೆ. ಇವ 6 ವಸ್ತು ತೊಗೊಂಡು ಬೆಂಕಿಗೆ ಹಾಕಿದ್ರೆ ಯಾವ ವಸ್ತು ಏನ್ರಿ ಉಳಿತದೆ? ಚಿನ್ನ ಹಾ, ಚಿನ್ನ ಉಳಿತದೆ. ಹುಲ್ಲು, ಆಪು, ಕಟ್ಟಿಗೆ ಬೂದಿ ಆಗೋಯ್ತದೆ ಅಲ್ವರ? ಏನ್ ಗೊತ್ತಾ ಮೀನಿಂಗು? ನಮ್ಮನ್ನ ಶೋಧನೆಗೆ ಆಗ್ದವಾಗ ನಮ್ಮ ಗುಣಗಳೆಲ್ಲ ಸುಟ್ಟೋಯ್ತು ಅಂತಂದ್ರೆ ನಾವ್ ಹೆಂಗಿದಿರಿ? ಹುಲ್ಲು, ಆಪು, ಕಟ್ಟಿಗೆ. ನಮಗೆ ನಿಜವಾದ ಕ್ಯಾರೆಕ್ಟರ್ಗಳು ಕಟ್ಕೊಂಡಿಲ್ಲ ಅಂತ ಅರ್ಥ. ನಮ್ಮ ಕ್ಯಾರೆಕ್ಟರ್ ಶೋಧನೆ ಬರ್ಬೇಕಾದ್ರೆ ಚಿನ್ನದ ಥರ ಪ್ರಜ್ವಲವಾಗಿತ್ತು ಅಂದ್ರೆ ನಾವು ಒಳ್ಳೆ ಕ್ಯಾರೆಕ್ಟರ್ ಬೆಳೆದಿದ್ರಿ ಅಂತ ಅರ್ಥ ರೀ. ರತ್ನ, ಮುತ್ತುಗಳ ಥರ, ಬೆಳ್ಳಿ ಥರ ಏನಾಗಬೇಕು? ಶೈನ್ ಆಗ್ಬೇಕ್ರಿ. ಅವಾಗ ಏನು ಗೊತ್ತಾ ಮೀನಿಂಗು? ಒಳ್ಳೆ ಥರ ಶೈನ್ ಆಯ್ತು ಅಂದ್ರೆ ನಾವು ಪ್ರೈಸ್ ಗೆಲ್ತೀರಿ. ಅದರ ಏನ್ ಪ್ರೈಸು? 1,44,000 ಜನ ಒಬ್ಬರಾಗಿರ್ತೀರಿ. ಕಳ್ಕೊಂಬಿಟ್ರೆ, ಸೋತೋಗ್ಬಿಟ್ರೆ ಜಯ ಒಂದಿಲ್ಲ. ಅದಕ್ಕೆ ಸಿಂಹಾಸನ ಮುಂದೆ ನಿಂತಿರೋದು, ಸೋತೋಗಿರೋದಕ್ಕೆ. ಎಲ್ಲ ಹೇಳ್ತಾರೆ ಮುಂದಕ್ಕೆ. ಕಂಟಿನ್ಯೂ ಮಾಡಿ ಇಷ್ಟ, ಮುಂದಕ್ಕೆ ಹೋದಿ ಹಂಗೆ. ನೆಕ್ಸ್ಟ್ ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಹೆಂಗಪ್ಪ ರಕ್ಷಣೆ ಹೊಂತಾನಂತೆ? ತಾನ ರಕ್ಷಣೆ ಹೊಂದ್ಬಿಡ್ತಾನೆ ಏನ್ರಿ? ಪ್ರೈಸ್ ಸಿಕ್ಕಲ್ಲ ಅವನಿಗೆ, ಆ ರಕ್ಷಣೆ ಹೊಂತಾನೆ, ಪರಲೋಕ ರಕ್ಷಣೆಗೆ ಹೋಗ್ತಾನೆ. ಆದ್ರೆ ಪ್ರೈಸ್ ಸಿಕ್ಕಲ್ಲ. ದೇವ್ರ ತರ ಕ್ರಿಸ್ತನ ಪಕ್ಕದಲ್ಲಿ ಕೂತ್ರಂತ ಅವಕಾಶ ಕಳ್ಕೊಂಡ್ಬಿಡ್ತಾನೆ. ದೇವದೂತರುಗಳ ತರ ಸೇವಕರಾಗಿ ಮುಂದೆ ಇದ್ದು ಸೇವೆ ಮಾಡ್ತಾರೆ. ರಕ್ಷಣೆ ಹೊಂತಾರೆ, ಪರಲೋಕ ರಕ್ಷಣೆ ಹೋಗ್ತಾರೆ, ದೇವದೂತರುಗಳ ತರ ಇರ್ತಾರೆ. ಆದ್ರೆ ಪ್ರೈಸ್ ಏನ್ ಮಾಡ್ತಾರೆ? ಒಳ್ಳೆ ಅಪರ್ಚುನಿಟಿ, ಕ್ರಿಸ್ತನ ಜೊತೆಗೆ 1,000 ವರ್ಷ ಆಡುವಂತ ಅವಕಾಶ, ತಂದೆಯ ದೇವದ ಮುಖಾಮುಖವಾಗಿ ನೋಡೋಂಥ ಅವಕಾಶ, ಕ್ರಿಸ್ತನ್ನ ಅಪ್ಕೊಡೋಂಥ ಅವಕಾಶ ಏನ್ ಮಾಡ್ತಾರೆ? ಕಳ್ಕೊಂಡ್ಬಿಡ್ತಾರೆ. ಅವು ಸಂಗಡ ಸಿಂಹಾಸನ ಕೂತ ಅವಕಾಶ ಏನ್ ಮಾಡ್ತಾರೆ? ಕಳ್ಕೊಂಡ್ಬಿಡ್ತಾರೆ ಅಲ್ವರ? ಏನ್ರಿ? ಅಂದ್ರೆ ಅವ್ನು ಹೆಂಗಿರ್ತಾರಂತೆ? ಬೆಂಕಿ ಒಳಗಿಂದ ತಪ್ಪಿಸ್ಕೊಂಡವನ್ ತರ ಇರ್ತಂತೆ ಅಲ್ವರ? ಇವಾಗ ಬೆಂಕಿ ಒಳಗಿಂದ ತಪ್ಪಿಸ್ಕೊಂಡವ್ ನೋಡಕ್ ಹೆಂಗಿರ್ತಾನೆ? ಬೆಂಕಿ ಹಚ್ಕೊಂಡ್ಬಿಡ್ತಾರೆ, ಅರ್ಧಂಬರ್ಧ ಬೆಂದೋಗಿರ್ತದೆ ಅದರ. ಅವ್ನು ನೋಡಕ್ ಹೆಂಗಿರ್ತಾನೆ? ಚೆನ್ನಾಗಿರ್ತಾನ? ಕಪ್ಪು ಕಣಸ ಸುತ್ತಾರವಾಗಿರ್ತಾನೆ. ಅರ್ಧಂಬರ್ಧ ಬೆಂದಿದ್ರೆ ಹೆಂಗಿರ್ತಾನೆ? ಅಯ್ಯೋ ನೋಡಕ್ ಆಗಲ್ಲ, ಉಲ್ಲಕ್ಷಣವಾಗಿ ಬಿಡ್ತಾನ್ರಿ. ಆ ತರ ಪ್ರೈಸ್ನ ಕಳ್ಕೊಂಡಿರೋಂಥ ಸಭೆ ಚಿಟ ಕಳ್ಕೊಂಡ್ಬಿಡ್ತಾರ್ರಿ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಜಯ ಹೊಂದಬೇಕು, ಪ್ರಯಾಸ ಪಡ್ಬೇಕು ಅದರ. ಇನ್ನೊಂದು ವಾಕ್ಯ ಹೋದನ, 1 ಕೊರಿಂಥ 5:5. ಸಂತೋಷ್ ಬದರ್ ಲೈನೇ ಇದ್ದೀರಾ? ಸಂತೋಷ್ ಬದರ್ ಬ್ರದರ್ ಡ್ರೈವಿಂಗ್ ಅಲ್ಲಿ ಇದೀನಿ, ಮಾಡಿ ಬ್ರದರ್. ಓಕೆ ಓಕೆ ಓಕೆ. ಸುವರ್ಣ ಸಿಸ್ಟರ್ ಲೈನ್ ಇದ್ದೀರಾ? ಓದ್ಬೋದ ವಾಕ್ಯ? ಓಕೆ. ಶ್ವೇತಾಸ್ಟರ್ ಓದಿ. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿ ಕೊಡಬೇಕೆಂಬುದೇ. ನೋಡ್ರ, ದೇವರು ಏನ್ ಮಾಡ್ತಾರಂತೆ? ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಅಂತವನ ಆತ್ಮ ರಕ್ಷಣೆ ಹೊಂದ್ಬೇಕು ಅಂದ್ಬಿಟ್ಟು ದೇವರೇ ಅವ್ರನ್ನ ಯಾರ ಕಡೆ ಒಪ್ಪಿಸ್ಕೊಡ್ತಾರಂತೆ?
ಸೇತಾನ್ ಕೆಲ ಒಪ್ಪಿಸ್ಕೊಡ್ತಾರೆ. ಪವಿತ್ರ ಅನ್ಕೊಟ್ಟು. ಅಲ್ಲ ಸೇತಾನ್ ಕೆಲ ಒಪ್ಪಿಸ್ಕೊಳೋದು ಇವಾಗ ಸೇತಾನಿಂದ ತಪ್ಪಿಸ್ಕೊಂಡು ಬಂದವ್ರೆ, ದೇವ್ರು ಕರೆದವ್ರೆ. ಅದರ ಇವಾಗ ಅವನು ದೇವರಲ್ಲಿ ಇರ್ಬೇಕು, ವಿಧೇಯನಾಗಿರ್ಬೇಕು, ದೇವ್ರಿಗೆ ಯೋಗ್ಯವಾಗಿರ್ಬೇಕು. ದೇವ್ರಿಗೆ ಯೋಗ್ಯವಾಗಿಲ್ಲ ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ದೇವರೇ ಅವನ್ನ ಬಿಟ್ಬಿಡ್ತಾರೆ. ಯಾರು ಕೇಳ್ಬಿಡ್ತಾರೆ? ಸೇತಾನ್ ಕೇಳ್ಬಿಡ್ತಾರೆ. ನೀವು ಸೇತಾನ್ ಸುಮ್ಮನೆ ಬಿಡ್ತಾನ? ಅವರಿಂದ ತಪ್ಪಿಸ್ಕೊಂಡು ಹೋದವರು ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಬಿಡ್ತಾನ? ಅವನು ಸುಳ್ದಾಕ್ಬಿಡ್ತಾನ್ರಿ. ಅದನ್ನ ಹೇಳೋದು ಏನ್ರಿ, ತನ್ನ ಶರೀರ ಭಾವವು ಮಾಂಸದಲ್ಲಿರೋಂಥ ಎಲ್ಲ ದುರಿಚ್ಛೆಗಳನ್ನ ಅವನೇ ಸಾಯಿಸ್ಬೇಕಾಗಿತ್ತು. ಸಾಯಿಸಿಲ್ಲ. ಅದಕ್ಕೆ ದೇವ್ರು ಇವಾಗ ಸಾಯಿಸ್ತಾರೆ ನೋಡಿರ್ತೀನಿ. ದೇವ್ರು ನಾಶ ಮಾಡ್ತಾರಂತೆ. ಅವ್ರ ಮಾಂಸದ ಎಲ್ಲ ಸ್ವಭಾವಗಳನ್ನ ನಾಶ ಮಾಡಿ ಏನ್ರಿ ನೂತನ ಸೃಷ್ಟಿ ರಕ್ಷಣೆ ಹೊಂದಬೇಕು. ಆ ಥರ ಏನು ಮಾಡಿದ್ರೆ ದೇವರೇ ಒಂದು ಸೇತಾಂಕೆಲ್ಲ ಒಪ್ಪಿಸ್ಕೊಡ್ತಾರೆ. ಹಂಗಾರೆ ಯೋಚನೆ ಮಾಡಿರ್ತೀನಿ, ಎಷ್ಟೆಲ್ಲ ಹಿಂಸೆ ಅನ್ಭವಿಸ್ಬೋದು ಅವ್ರು, ಎಷ್ಟೆಲ್ಲ ಕಷ್ಟಗಳು ಅನ್ಭವಿಸ್ಬೋದು. ಸಭೆ ಚಿಕ್ಕ ಹಿಂಡಿಗೂ ಹಿಂಸೆ, ದೊಡ್ಡ ಸೊಮ್ಮಿಗೂ ಹಿಂಸೆ. ಆದರೆ ಚಿಕ್ಕ ಹಿಂಡು ಆ ಹಿಂಸೆನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ, ದೇವರಲ್ಲಿ ಆಸಕ್ತಿಯಿಂದ ಬೆಳೀತಾರೆ. ಆದರೆ ಮಹಾಸಮೂಹ ಆ ಸ್ವೀಕಾರ ಮಾಡಲ್ಲ ರೀ. ಗುಣಗುಟ್ಟಿ ಹಿಂಸೆನ ಒಂಥರ ಜಿಗುಪ್ಸೆಯಲ್ಲಿ ಬರ್ತಾರೆ. ಕಿರೀಟ ಏನು ಮಾಡ್ತಾರೆ ಅವರು? ಕಳ್ಕೊಂಬಿಡ್ತಾರೆ ಅಲ್ವರ. ಅದಕ್ಕೆ ನೋಡಿರ್ತೀನಿ ಅವ್ರು ಏನು ಮಾಡ್ತಾರಂತೆ. ಪ್ರಕಟಣೆ ಏನ್ರಿ 7ನೇ ಅಧ್ಯಾಯ 15-17 ಜಮೀಮಾಸ್ಟ್ ಓದ್ಬೋದಾ? ರೆವಲ್ಯೂಷನ್ 7:15-17. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಈ ಕಾರಣದಿಂದ, ಯಾವ ಕಾರಣ? ನೀತಿ ವಸ್ತ್ರನ ಸರಿಯಾಗಿ ಇಟ್ಕೊಂಡಿಲ್ಲ, ದೇವ್ರಿಗೆ ಇವಾಗ ಏನ್ ಮಾಡಿಲ್ಲ, ಯೋಗ್ಯವಾಗಿ ಬದುಕಿಲ್ಲ, ದೇವ್ರಿಗೆ ಇವಾಗ ಸೇವೆ ಮಾಡಿಲ್ಲ. ಅದರಿಂದ ಅವಾಗ ಮುಂದೆ ಎತ್ಕೊಂಡು ಏನ್ ಮಾಡ್ತಂತೆ? ಸೇವೆ ಮಾಡೋರಾಗಿರ್ತಾರೆ. ಈ ಕಾರಣದಿಂದ ನೀತಿ ವಸ್ತ್ರ ಏನ್ ಮಾಡಿಲ್ಲ, ಶುಭ್ರವಾಗಿ ಇಟ್ಕೊಂಡಿಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಅವರು ಜುಳುವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಎಂದು ಹೇಳಿದನು. ನೋಡ್ರ, ದೇವ್ರು ಏನ್ ಮಾಡ್ತಾರಂತೆ? ಅವ್ರ ಕಣ್ಣೀರ್ನೆಲ್ಲ ಏನ್ ಮಾಡ್ತಾರೆ? ಒರೆಸ್ಬಿಡ್ತಾರೆ. ಯಾಕೆ ಕಣ್ಣೀರು ಇಡ್ತಾರೆ? ಯಾಕೆ ಇಡ್ತಾರೆ? ಪ್ರೈಸ್ನ ಸೋತೋಗ್ಬಿಟ್ಟಲ್ಲ, ಪ್ರೈಸ್ನ ನಾನು ಕಳ್ಕೊಂಬಿಟ್ಟಲ್ಲ ದೇವ್ರೇ ಅಂತ ಹೇಳ್ಬಿಡ್ತಾರೆ. ದೇವತ ಗೊಳೋ ಅಂತ ಹೇಳ್ತಾರೆ ದೇವರು. ಅಯ್ಯೋ ಕಣ್ಣ, ಅಯ್ಯೋ ರಜಾ, ಕಣ್ಣೀರು ಬಿಡ ಪಾಪ, ಅಳ್ಬಿಡ ಪಾಪ, ನೀವು ಪ್ರೈಸ್ ಕೊಟ್ಬಿಡ್ತಾರ? ಏನ್ ಮಾಡ್ತಾರೆ? ಮ್ಯಾಕ್ಸಿಮಮ್ ಕಣ್ಣೀರು ಒರೆಸ್ತಾರೆ ಅಷ್ಟೇ ಹೊರ್ತು ಅಯ್ಯೋ ಇನ್ನೊಂದು ಅವಕಾಶ ಕೊಡೋದ್ರೆ ನೋ. ಚಾನ್ಸ್ ಸಿಗ್ದವಾಗ ಕಳ್ಕೊಂಡಿದ್ಮೇಲೆ ಮುಗಿದೋಯ್ತು ಅಷ್ಟೇ ರೀ. ನೀವು ಏನೇ ಕಣ್ಣೀರಿಟ್ಟರು ಕೊಡಲ್ಲ ರೀ. ಏಸಾವು ಕಣ್ಣೀರಿಟ್ಟ, ಕಳ್ಕೊಂಬಿಟ್ಟ, ಕಣ್ಣೀರು ಕೊಟ್ರ ಏನು ಸಿಕ್ಬಿಡ್ತಾರೆ ಅಷ್ಟೇ. ಇಲ್ಲ ರಾಜ, ಹೋಯ್ತು, ಮುಗಿದೋಯ್ತು, ಒಂದ್ಸತಿ ಕೊಟ್ಟಿಮೇಲೆ ಮುಗಿದೋಯ್ತು, ಹೋಗು ಅಂತ ಹೇಳ್ತಾರೆ ಅಷ್ಟೇ. ಅದರ ಇವಾಗ ಅವಕಾಶ ಇದೆ ರೀ. ನಮ್ಮ ಕಣ್ಣೀರಿಗೆಲ್ಲ ಇವಾಗ ಅವಕಾಶ ಇದೆ ರೀ. ನೀವು ಎಷ್ಟೇ ಕಣ್ಣೀರು ಇಟ್ಬಿಟ್ರಿ ದೇವ್ರು ಏನು ಮಾಡ್ತಾರೆ? ನಿಮ್ಮ ಕಣ್ಣೀರನ್ನೆಲ್ಲ ಒರೆಸ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಅದಕ್ಕೆ ನಮ್ಮ ಜೀವನದಲ್ಲಿ ಹಿಂಸೆಗಳು, ಕಷ್ಟಗಳು, ಸಂಕಟಗಳು ಇದೆಲ್ಲ ಪ್ರೀತಿನೇ ಮಾಡ್ತಾವೆ ಅನುಭವಿಸ್ಬೇಕ್ರಿ. ಹೆದರ್ಬೇಡದ್ರಿ, ಹೆದರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಗೊತ್ತಾ? ಯೇಸು ಕ್ರಿಸ್ತ ಹೇಳ್ತಾರೆ ಧೈರ್ಯವಾಗಿರಿ ಅಂತ. ನೋಡಿ ಓದೋಣ, ಜಾನ್ 16:33. ಎಜ್ರಾ ಬ್ರದರ್ ಓದ್ತೀರಾ? ಜಾನ್ 16:33. ಬ್ರದರ್ ಓದ್ತೀನಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನೋಡೋಣ ಏನ್ ಕ್ಲಿಯರ್ ಆಗಿ ಹೇಳ್ತಾ ಅಂತೀರಿ ಏನ್ರಿ? ಇದೆಲ್ಲ ಏನ್ ಹೇಳ್ತಾ ಏನಕ್ಕೆ? ನಿಮ್ಮಲ್ಲಿ ಮನಃಶಾಂತಿ ಇರಲಿ ಅಂತ. ಲೋಕದಲ್ಲಿ ಕಷ್ಟ ಸಂಕಟಗಳು ಇರ್ಬೋದು, ಬರ್ಬೋದು ಅಂತ ಹೇಳಿಲ್ಲ. ಉಂಟು ಏನ್ರಿ? ಇದ್ದೇ ಇದೆ ರೀ. ಧೈರ್ಯವಾಗಿರಿ, ಹೆದರ್ಕೊಂಬಿಡ್ರಿ, ಭಯಪಡ್ಬೇಡಿ, ಬೇಜಾರಾಗ್ಬೇಡಿ, ಧೈರ್ಯವಾಗಿರಿ, ನಾನು ಜಯ ಹೊಂದಿದ್ದೀನಿ. ನಿಮಗೆ ಖಂಡಿತವಾಗ ಏನು ಮಾಡ್ತೀನಿ? ಕೈ ಬಿಡೋದಿಲ್ಲ. ಯಾರು ಕೈ ಬಿಡ್ರೆ ನಿಮ್ಗೆ ಕೈ ಬಿಡೋದಿಲ್ಲ, ನಿಮ್ಗೆ ಸಹಾಯ ಮಾಡೇ ಮಾಡ್ತೀನಿ, ನೀವು ಇದರ್ಸಿ ಅಂತ ಹೇಳ್ತಾರೆ. ಇದಕ್ಕಿಂತ ಭರವಸೆ ಇನ್ನೇನ್ರಿ ಬೇಕು? ಅದರ ಇಷ್ಟೊಂದೆಲ್ಲ ಆಶ್ವಾಸ ಕೊಟ್ಟಿರ್ಬೇಕ್ರೆ ಎದೆ ಬಗ್ಗೆ ನಾವೇನು ಮಾಡ್ಬೇಕು? ಓಟ ನೋಡಿ ಮುಗಿಸ್ಬೇಕ್ರಿ. ಅದಕ್ಕೆ ದೊಡ್ಡ ಸಮೂಹ ಎಷ್ಟು ಹೇಳಿದ್ರು, ಎಷ್ಟು ವಾಗ್ದಾನ ಮೇಲೆ ನಂಬಿಕೆ ಇದ್ರು, ಪ್ರೈಸ್ ಏನು ಮಾಡ್ತಾರೆ? ಕಳ್ಕೊಂಡ್ಬಿಡ್ತಾರೆ. ಅದರಿಂದ ಸಿಂಹಾಸನ ಮುಂದೆ ಇದ್ದಾರೆ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ಕೊಟ್ಟಿದ ಮೇಲೆ ಓಟ ಮುಗಿಸ್ಬೇಕು. ಓಟ ಮುಗಿಸ್ತಿರೋರಿಗೆ
ಅನೇಕ ಜನಗಳು ಏನ್ ಮಾಡ್ತಾರೆ, ಸಿಂಹಾಸನ ಮುಂದೆ ಸೇವಕರ ತರ ಇರ್ತಾರೆ. ಇವ್ರಿಗೆ ದೇವದೂತು ತರ ಒಂದು ಪರಲೋಕದ ರಕ್ಷಣೆ ಕೊಡ್ತಾರೆ ಹೊರತು ದೈವಿಕ ಸ್ವಭಾವದಲ್ಲಿ ಚಿಕ್ಕ ಹಿಂಡಾಗಿ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋಂಥ ಅವಕಾಶ ಏನಾಗುತ್ತೆ, ಕಳ್ಕೊಂಡ್ಬಿಡ್ತಾರೆ. ಓಕೆನಾ? ಸೊ ಇಂದ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಅದರ ಈ ಸಭೆ ಬಗ್ಗೆ ಇನ್ನೊಂದು ಪಾರ್ಟ್ ಇದೆ, ಅದನ್ನ ನೆಕ್ಸ್ಟ್ ವೀಕ್ ನಾವು ನೋಡೋಣ. ಓಕೆನಾ? ಸೊ ಯಾರಿಗೇನೋ ಪ್ರಶ್ನೆ ಇದ್ರೆ ಕೇಳ್ರಿ. ಏನೋ ಪ್ರಶ್ನೆ ಕೇಳ್ಬೇಕಾ ಅಂದ್ರೆ ಕೇಳ್ರಿ. ಇದುವರೆಗೂ ಆಗಿರೋ ಪಾಠದಲ್ಲಿ ಏನೋ ಪ್ರಶ್ನೆ ಕೇಳಿದ್ರೆ ಕೇಳಿ. ಯಾರಿಗೇನೋ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಬ್ರದರ್, ಅದೇನ್ ಚಿಕ್ಕ ಹಿಂಡಾಗಿರುವ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾರೆ ಅಂದ್ರಲ್ಲಿ, ಏನ್ ಬ್ರದರ್ ಅದು? ಅದು ಚಿಕ್ಕ ಹಿಂಡು ಬಗ್ಗೆ ಕಳೆದ ವಾರ ನೋಡಿದಲ್ಲ ಅಷ್ಟರ್. ಅಂದ್ರೆ ಕ್ರಿಸ್ತನಿಗೆ ನಂಬಿಕಸ್ಥರಾಗಿರೋ ಸಭೆಗೆ ಕೊಡಂತ ಪುರಸ್ಕಾರ ಏನಪ್ಪಾ ಅಂದ್ರೆ, ಕ್ರಿಸ್ತನೊಂದಿಗೆ ಸಿಂಹಾಸನ ಕೂತ್ಕೊಂಡು ಅವರ ಸಂಗಡ 1000 ವರ್ಷ ಭೂಲೋಕದಲ್ಲಿ ಆಳ್ವಿಕೆ ಮಾಡಂತ ಒಂದು ಪ್ರೈಸ್. ಓಕೆನಾ? ಇದು ಯಾವ ತರ ಪ್ರೈಸು ಅಂದ್ರೆ, ದೈವಿಕ ಸ್ವಭಾವ ಅಂದ್ರೆ ಸ್ವಂತ ದೇವರಿಗಿರಂತ ಸ್ವಭಾವನ ಸಭೆಗೆ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಭೂಲೋಕ ಆಳ್ವಿಕೆ ಮಾಡಂತ ಪ್ರೈಸ್. ಓಕೆನಾ? ಇದು ಪರಲೋಕ ರಕ್ಷಣೆ. ಓಕೆನಾ ಸಿಸ್ಟರ್? ಮುಂದೆ ನಿಂತಿರೋರ್ಗೆ ಆಳ್ವಿಕೆ ಮಾಡುವ ಅವಕಾಶ ಇಲ್ವಾ ಬ್ರದರ್? ಇಲ್ಲ, ಅವರು ಆಳ್ವಿಕೆ ಮಾಡ್ತಾರಲ್ಲ, ಅವ್ರಿಗೆ ದಾಸರಾಗಿರ್ತಾರೆ ಇವರು. ಓಕೆನಾ? ಅವ್ರಿಗೂ ಪರಲೋಕ ರಕ್ಷಣೆ, ಆದ್ರೆ ಸಿಂಹಾಸನ ಮುಂದೆ ನಿಂತ್ಕೊಂಡು ಅವರು ದಾಸರಾಗಿರ್ತಾರೆ. ಓಕೆನಾ? ಅದೇ ದೇವರು ಅವ್ರಿಗೂನು ಅಲ್ಲಿ ಹಸಿವಿ ಇಲ್ಲ, ಬೆಂಕಿ ಇಲ್ಲ, ಜಳ ಇಲ್ಲ ಅಂತೆಲ್ಲ ಅಲ್ಲಿ ಅವ್ರಿಗೂನು ದೇವರು ಒಳ್ಳೆ ಇದನ್ನೇ ಕೊಟ್ಟಿರ್ತಾರೆ. ಆದ್ರೆ ಆಳ್ವಿಕೆ ಮಾಡೋ ಅವಕಾಶ ಅವ್ರಿಗಿರೋದಿಲ್ಲ ಅಂತ. ಹೌದು ಸರ್, ಹೌದು ಸರ್, ಖಂಡಿತವಾಗಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಬೇರೆ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಸರಿ, ಯಾರಿಗಾರ ಏನೋ ಪ್ರಶ್ನೆ ಇದ್ರೆ ಕೇಳ್ರಿ, ಇಲ್ಲ ಮೀಟಿಂಗ್ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಅಂಕಲ್, ನಮಗೆ ಈ ಲೋಕದಲ್ಲಿ ಇದ್ದಾಗ ಮಾತ್ರ ಏನೋ ಒಂದ್ ತಪ್ಪನ್ನ ಇದ್ ಮಾಡ್ಕೊಂಡು ಇಲ್ಲಿ ಇದ್ದಾಗ ಮಾತ್ರ ನಮಗೆ ಒಪ್ಕೊಳಕ್ ಅವಕಾಶ ಇರೋದು. ನಾವ್ ಪರಲೋಕಕ್ಕೆ ಹೋಗ್ಬಿಟ್ಟು ದೇವ್ರೆ ನಾನ್ ಇವಾಗ ಕ್ಷಮಿಸು ಅಂತ ಕೇಳಿದ್ರೆ ಅವಾಗ ಅವಕಾಶ ಇಲ್ಲ. ಅಲ್ಲ, ಅವಕಾಶ ಇಲ್ಲ ಕಣಮ್ಮ. ಯಾಕೆಂತಂದ್ರೆ ಅಲ್ಲಿ ನಿಮ್ಗೆ ಕ್ಷಮಾಪಣೆ ಕೊಟ್ಟು ಬೇರೆ ತರ ಪುರಸ್ಕಾರ ಚೇಂಜ್ ಮಾಡಕ್ ಆಗಲ್ವಲ್ಲ. ದೇವ್ರು ಖಂಡಿತವಾಗಿ ಕ್ಷಮಿಸ್ತಾರೆ. ನೀನು ಎಲ್ಲೋದ್ರು ಕ್ಷಮಾಪಣೆ ಕೇಳಿದ್ರೆ ದೇವ್ರು ಕ್ಷಮಿಸ್ತಾರೆ. ಆದ್ರೆ ಪುರಸ್ಕಾರದಲ್ಲಿ ಬದಲಾವಣೆ ಮಾಡಕ್ ಆಗಲ್ಲ ಅಲ್ವಾ? ಹೆಂಗೆ ಅಂದ್ರೆ, ಎಕ್ಸಾಮ್ ಪೇಪರು ಏನ್ರಿ, ನೀವು ಅಲ್ಲಿ ಏನ್ರಿ ನಿಮ್ಮ ಮೇಸ್ಟ್ರ ಕೈಲಿ ಕೊಡೋ ತನಕ ನಿಮ್ಗೆ ಅವಕಾಶ ಇದೆ. ನೀವೇನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಅರ್ಧ ಬಿಸಾಕಿ ಇನ್ನೊಂದ್ಸತಿ ಬೇಕಾದ್ರೆ ಬರೀರಿ, ತೊಂದರೆ ಇಲ್ಲ. ಆದ್ರೆ ಒಂದ್ಸತಿ ನೀವು ನಿಮ್ಮ ಮೇಸ್ಟ್ರಿ ಕೈಲಿ ಆನ್ಸರ್ ಪೇಪರ್ ಕೊಟ್ಟಿದ್ಮೇಲೆ, ಸರ್ ಇದು ಮಿಸ್ ಮಾಡ್ಬಿಟ್ಟೆ ದಯವಿಟ್ಟು ಕೊಡಿ ಸರ್, ಬರ್ಕೊಡ್ತೀನಿ ಅಂದ್ರೆ ವಾಪಸ್ ಕೊಡ್ತಾರಾ? ಅಲ್ಲ. ಹಂಗೆ ಅದೇ ತರ ನಾವು ಮರಣ ಹೊಂದಿ ನಂತರ ನಾವು ಏನೇ ಚೇಂಜ್ ಮಾಡ್ಕೊಂಡು ಚೇಂಜ್ ಆಗೋದು ನಮ್ಗೆ ಪ್ರಯೋಜನ ಇಲ್ಲ. ಅದಕ್ಕೆ ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕು ಅಂತ ಹೇಳೋದು. ಸಾಯ್ಬೇಕಾದ್ರೂ ನಂಬಿಕಸ್ಥನಾಗಿರು ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರೆ, ಒಳ್ಳೆ ಹೋರಾಟ ನೋಡಿದ್ದೀನಿ, ನನಗೇನಾಗಿದೆ, ಒಳ್ಳೆ ಜಯಮಾಲೆ ನನಗೇನಾಗಿದೆ, ಸಿದ್ಧವಾಗಿದೆ. ಯಾಕೆ ಕೇಳಿದ್ರು? ಹೋರಾಟ ಇರ್ತದೆ, ಜಯಿಸ್ಬೇಕು, ಸೋತಾಗ್ಬಾರ್ದು. ಓಕೆನಾ? ಸರಿ, ಯಾರಿಗೇನ ಪ್ರಶ್ನೆ ಇದೆಯಾ? ಹಾಗಾದ್ರೆ ಅಂಕಲ್, ಈಗ ನನ್ನ ಒಬ್ಬೊಬ್ರೆ ಅಂಕಲ್ ಹೇಳಿ. ಈಗ ನರ್ಕ ಸೈತಾನಿಗ್ ಮಾತ್ರ ಅರ್ಥ ಆಗಿಲ್ಲ. ಈಗ ಅರ್ಥ ಅಂದ್ರೆ, ಈಗ ನರ್ಕ ಅನ್ನೋದು ಮಾತ್ರ ಅವನಿಗೆ ಮಾತ್ರ. ಬಟ್ ನಮಗಿಲ್ಲಿ ಲೋಕದಲ್ಲಿ ಯಾರೊಬ್ರು ಪಾಪ ಏನೇನ್ ಮಾಡಿದ್ರು ಅವ್ರಿಗೆ ನರ್ಕ ಇರಲ್ಲ. ಆ ಪಾಠ ಇದೆ, ನಾವು ಪಾಠದಲ್ಲಿ ನೋಡೋಣ. ನರ್ಕಕ್ಕೆ ಯಾರು ಹೋಗ್ತಾರೆ, ನರ್ಕದಲ್ಲಿ ಏನೇನೆಲ್ಲ ಇರ್ತಾರೆ, ಅವೆಲ್ಲ ನೋಡೋಣ ಅಷ್ಟೇ. ಪಾಠ ಇದೆ, ನೋಡೋಣ. ಓಕೆನಾ? ಸರಿ, ಇದುವರೆಗೂ ಆಗಿರೋ ಪಾಠದಲ್ಲಿ ಏನೋ ಡೌಟ್ಸ್ ಇದೆ ಕೇಳ್ರಿ. ಓಕೆನಾ? ಏನೋ ಡೌಟ್ಸ್ ಇದೆಯಾ? ಇದುವರೆಗೂ ಆಗಿರೋ ಪಾಠದಲ್ಲಿ ಆಗಿರೋ ಪ್ರಶ್ನೆ ಇದೆಯಾ? ಸರಿ, ಓಕೆ. ಹಂಗಾದ್ರೆ ನಾವು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.